ನೋಡ್ರಿ ಹೆಡ್ಡಿಂಗ್ ಬರ್ದೇನೆ, ಪ್ರಾಬ್ಲಮ್ಸ್ ಆನ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಇಲ್ಲಿವರೆಗೆ ನಾವು ಹಲವಾರು ಅಡ್ಜಸ್ಟ್ಮೆಂಟ್ಸ್ ಗಳನ್ನು ಕಲ್ತ್ವಿ. ಯಾವ್ಯಾವುದು? ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲ್ಯಾಬಿಲಿಟೀಸ್ ಅದನ್ನ ಕಲ್ತ್ವಿ, ಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸರ್ವ್ ಫಂಡ್ ಅದನ್ನ ಕಲ್ತ್ವಿ, ಡಿಸ್ಟ್ರಿಬ್ಯೂಷನ್ ಆಫ್ ದ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದನ್ನ ಕಲ್ತ್ವಿ, ಆಮೇಲೆ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಅನ್ನ ಕಲ್ತ್ವಿ. ಈಗ ಕೊನೆ ಅಡ್ಜಸ್ಟ್ಮೆಂಟ್ ಯಾವುದಪ್ಪ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಏನಿದು ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್? ಕೆಲವೊಮ್ಮೆ ಹೊಸ ಪಾಲುದಾರನನ್ನ ಸಂಸ್ಥೆಗೆ ಸೇರಿಸ್ಕೊಂಡ ನಂತರ ಎಲ್ಲಾ ಪಾಲುದಾರರು ಸೇರಿ ಒಂದು ಒಪ್ಪಂದವನ್ನು ಮಾಡ್ಕೊಂತಾರೆ. ಏನಂತ ಹೇಳಿ, ಇನ್ನು ಮುಂದೆ ಆ ಹೊಸ ಪಾಲುದಾರನ ಬಂಡವಾಳವನ್ನ ಆಧಾರವಾಗಿ ಇಟ್ಕೊಂಡು ಉಳಿದೆಲ್ಲ ಪಾಲುದಾರರು ಅಂದ್ರೆ ಹಳೆ ಪಾಲುದಾರರ ಬಂಡವಾಳವನ್ನ ಹೊಂದಾಣಿಕೆ ಮಾಡಬೇಕು ಅಥವಾ ಅಡ್ಜಸ್ಟ್ ಮಾಡಬೇಕು. ಅಂದ್ರೆ ಹೊಸ ಪಾಲುದಾರ ಎಷ್ಟು ಬಂಡವಾಳವನ್ನ ತಂದಿರ್ತಾನಲ್ಲ ಅದನ್ನ ಆಧಾರವಾಗಿ ಇಟ್ಕೊಳ್ಳೋದು, ಅದನ್ನ ಬೇಸಾಗಿ ಇಟ್ಕೊಳ್ಳೋದು. ಅದರ ಆಧಾರದ ಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಹಳೆ ಪಾರ್ಟ್ನರ್ಸ್ ಎಷ್ಟು ಬಂಡವಾಳವನ್ನ ಹೊಂದಿರಬೇಕು ಅನ್ನೋದನ್ನ ಕಂಡು ಹಿಡಿಯೋದು. ಅದಕ್ಕಾಗಿ ಮೊದಲು ನಾವೇನ್ ಮಾಡ್ತೀರಪ್ಪ ಅಂತಂದ್ರೆ ಆ ಹೊಸ ಪಾಲುದಾರನ ಬಂಡವಾಳವನ್ನ ಆಧಾರವಾಗಿ ಇಟ್ಕೊಂಡು ಟೋಟಲ್ ಬಂಡವಾಳವನ್ನ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೊಸ ಪಾಲುದಾರ 1/4 ಶೇರಿಗಾಗಿ 25,000 ರೂಪಾಯಿ ಬಂಡವಾಳ ತಂದ. ಹಾಗಾದ್ರೆ ಟೋಟಲ್ ಬಂಡವಾಳ ಎಷ್ಟು? 25,000 ಇಂಟು 4/1 ಆಗ್ತೈತಿ. ಉಲ್ಟಾ 1,00,000 ರೂಪಾಯಿ ಆಯ್ತು. ಸೊ ಆ 1,00,000 ರೂಪಾಯಿ ಏನತ್ತಲ್ಲ, ಇಟ್ ಈಸ್ ದ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್, ಸಂಸ್ಥೆಯ ಟೋಟಲ್ ಕ್ಯಾಪಿಟಲ್. ಅದನ್ನ ಏನ್ ಮಾಡ್ತೀವಿ, ಹೊಸ ರೇಷಿಯೋ ಪ್ರಕಾರ ಪಾರ್ಟ್ನರ್ಸ್ಗೆ ಹಂಚ್ತೀವಿ. ಹೊಸ ರೇಷಿಯೋ ಕೊಟ್ಟಿರ್ತಾನೆ ನಿಮ್ಗೆ ಕ್ವಶನ್ ಒಳಗೆ, ಅದ್ರ ಪ್ರಕಾರ ಹಂಚ್ತೀವಿ. ಆವಾಗ ನಿಮ್ಗೆ ಪ್ರತಿ ಒಬ್ಬರದು ಎಷ್ಟೆಷ್ಟು ಬಂಡವಾಳ ಬೇಕು ಅನ್ನೋದು ಗುರುತಾಗ್ತದೆ. ಆಮೇಲೆ ನೀವೇನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಯಾರು ಮಾಡಿರ್ತೀರಲ್ಲ ಅದ್ರೊಳಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡು ಹಿಡಿದಿರ್ತೀರಿ. ಆ ಕ್ಲೋಸಿಂಗ್ ಕ್ಯಾಪಿಟಲ್ ಮತ್ತು ಇಲ್ಲಿ ನೀವೇನು ಲೆಕ್ಕಾಚಾರ ಮಾಡಿರಲ್ಲ ಅದನ್ನ ಎರಡು ಹೋಲಿಕೆ ಮಾಡ್ತೀವಿ. ಸಪೋಸ್ ಹೋಲಿಕೆ ಮಾಡಿದ್ರೆ ಎ ಬಿ ಇಬ್ರು ಹಳೆ ಪಾರ್ಟ್ನರ್ಸ್ ಅಂತ ತಿಳ್ಕೊಡ್ರಿ, ಏದ್ 50,000 ರೂಪಾಯಿ ಬಂತು, ಆದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ 40,000 ರೂಪಾಯಿ ಬರ್ತಾ ಇದೆ. ಅವಾಗ ಅವನಿಗೇನು ಹೇಳ್ತೀರಿ, 10,000 ರೂಪಾಯಿ ನೀನ್ ತರಬೇಕಪ್ಪ, ಯಾಕಂದ್ರೆ ನಿನ್ ಬಂಡವಾಳ 50 ಇರ್ಬೇಕು. ಹೊಸ ಅಗ್ರಿಮೆಂಟ್ ಪ್ರಕಾರ ನಿನ್ ಬಂಡವಾಳ 50 ಇರ್ಬೇಕು, ನೀ 10,000 ರೂಪಾಯಿ ತಾ ಅಂತ ಹೇಳ್ತೀವಿ. ಅವ ತರ್ತಾನ, ಅವಾಗ ಒಂದು ಬಂಡವಾಳ 50,000 ರೂಪಾಯಿ ಆಗ್ತದೆ. ಅದೇ ತರ ಬಿ ಮತ್ತೊಬ್ಬ ಹಳೆ ಪಾರ್ಟ್ನರ್, ಸಪೋಸ್ ಲೆಕ್ಕಾಚಾರದ ಪ್ರಕಾರ ಅವನದು ಬಂಡವಾಳ 30,000 ರೂಪಾಯಿ ಇರಬೇಕು, ಆದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ 35,000 ರೂಪಾಯಿ ಬರ್ತಾ ಇದೆ, ಅಂದ್ರೆ 5,000 ರೂಪಾಯಿ ಜಾಸ್ತಿ ಆಗಿದೆ. ಅವಾಗ ನಾವೇನ್ ಮಾಡ್ತೀವಿ, 5,000 ರೂಪಾಯಿ ವಾಪಸ್ ಕೊಡ್ತೀವಿ. ಸೊ ಹೀಗೆ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಮಾಡಿದಾಗ ಹಳೆ ಪಾರ್ಟ್ನರ್ಸ್ ಕೆಲವೊಬ್ರು ಕ್ಯಾಶ್ ತರಬೇಕಾಗ್ತೈತಿ. ಬಂಡವಾಳ ಕಡಿಮೆ ಆಯ್ತು ಅಂತಂದ್ರೆ, ಬಂಡವಾಳ ಜಾಸ್ತಿ ಆಯ್ತು ಅಂದ್ರೆ ಅವ್ರಿಗೆ ಕ್ಯಾಶ್ ಅನ್ನ ವಾಪಸ್ ಕೊಡ್ತೀವಿ. ಅದನ್ನೆಲ್ಲ ನಾವು ಇಲ್ಲಿ ಅವ್ರ ಕ್ಯಾಪಿಟಲ್ ಅಕೌಂಟ್ ಒಳಗೆ ಸೇರಿಸ್ಬೇಕು, ತೋರಿಸ್ಬೇಕು. ಅದನ್ನು ತೋರಿಸಿದ ನಂತರ ನಾವೇನ್ ಮಾಡ್ತೀರಪ್ಪ ಅಂತಂದ್ರೆ ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ತಯಾರು ಮಾಡ್ತೀವಿ. ಉಳಿದಿದ್ದೆಲ್ಲ ಸೇಮ್, ಇಲ್ಲಿವರೆಗೆ ನೀವೇನ್ ಕಲ್ತಿರಲ್ಲ ಎಲ್ಲ ಸೇಮ್ ಮಾಡ್ತೀವಿ. ಬರೇ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಮಾತ್ರ ಚೇಂಜ್ ಆಗ್ತೈತಿ. ಅದನ್ನ ಹೆಂಗ್ ಮಾಡೋದು ಏನು ಅಂತೇಳಿ ನಾವು ಈಗ ನೋಡೋಣ. ಓಕೆ, ಸೊ ಫಸ್ಟ್ ನೋಡ್ರಿ, ಕ್ವಶನ್ ನಂಬರ್ 14 ತೆಗಿರಿ. ಕ್ವಶನ್ ಬ್ಯಾಂಕ್ ಒಳಗೆ ಕ್ವಶನ್ ನಂಬರ್ 14, ಪೇಜ್ ನಂಬರ್ 43. ಏನಾಗಿತ್ತು ನೋಡ್ರಿ ಅಲ್ಲಿ, ಮಹೇಂದ್ರ ಅಂಡ್ ಸುರೇಂದ್ರ ಆರ್ ಈಕ್ವಲ್ ಪಾರ್ಟ್ನರ್ಸ್. ಮಹೇಂದ್ರ ಅಂಡ್ ಸುರೇಂದ್ರ ಆರ್ ಈಕ್ವಲ್ ಪಾರ್ಟ್ನರ್ಸ್ ಮೀನ್ಸ್ ಬಂದಂತ ಪ್ರಾಫಿಟ್ ಮತ್ತು ಲಾಸ್ ಅನ್ನ ಅವ್ರ ಇಬ್ರು ಈಕ್ವಲ್ ಆಗಿ ಹಂಚ್ಕೊಂತಾರ 1:1. ಅತ್ರೆ ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017 ಸ್ಟುಡ್ ಆಸ್ ಫಾಲೋಸ್. ಸೊ ಅವ್ರು ಇಬ್ರು ಇದ್ದಾಗ ಅವ್ರ ಸಂಸ್ಥೆಯ ಬ್ಯಾಲೆನ್ಸ್ ಶೀಟ್ ಏನಿತ್ತು ಅಂತ ಹೇಳಿ ಕೊಟ್ಟಿದ್ದಾನ. ಸೊ ಬ್ಯಾಲೆನ್ಸ್ ಶೀಟ್ ಒಳಗೆ ನೋಡ್ರಿ, ಲ್ಯಾಬಿಲಿಟಿ ಸೈಡ್ ಕ್ರೆಡಿಟಾರ್ಸ್, ಬ್ಯಾಂಕ್ ಲೋನ್, ಆಮೇಲೆ ಕ್ಯಾಪಿಟಲ್ ಕೊಟ್ಟಾನ. ಅಸೆಟ್ ಸೈಡ್ ಸ್ಟಾಕ್, ಡೆಟರ್ಸ್ ಲೆಸ್ PDD, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಷಿನರಿ, ಮೋಟರ್ ಕಾರ್, ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಾನ. ಸೊ ಟೋಟಲ್ ಗ್ರ್ಯಾಂಡ್ ಟೋಟಲ್ ಎರಡು ಸೈಡ್ 1,68,000, 1,68,000. ನಂತರ ಏನಾಯ್ತು ನೋಡ್ರಿ, ಆನ್ 1st April 2017 ಚಂದ್ರ is admitted into partnership for 1/6 share, for 1/6 share. ಓಕೆ, ಸೊ ಅವನಿಗೆ ಇನ್ನು ಮುಂದೆ ಲಾಭದೊಳಗೆ 1/6 ಪಾಲನ್ನ ಕೊಡ್ತೀವಿ.
ಅವನಿಗೆ ಪಾರ್ಟ್ನರ್ ಅಂತ ಹೇಳಿ ಸೇರಿಸ್ಕೊಂಡಿದೀವಿ. ಯಾವ ಕಂಡೀಷನ್ಸ್ ಮೇಲೆ ನೋಡ್ರಿ, ಮೊದಲನೇ ಕಂಡೀಷನು 26,000 ರೂಪಾಯಿ ಬಂಡವಾಳ ಸಲುವಾಗಿ ತರಬೇಕು. ಆಮೇಲೆ ಗುಡ್ ವಿಲ್ ಸಲುವಾಗಿ ಅವನು ಕ್ಯಾಶ್ ತರ್ತಾ ಇಲ್ಲ. ಸೊ ಗುಡ್ ವಿಲ್ ಸಲುವಾಗಿ ಕ್ಯಾಶ್ ತಂದಿಲ್ಲ ಅಂತಂದ್ರೆ ಏನ್ ಮಾಡ್ತಾರಂತ ನಾನು ನಿನ್ನೆ ಕ್ಲಾಸ್ ಒಳಗೆ ಹೇಳಿದೀನಿ. ಸೊ ಅವಾಗ ಹಳೆ ಪಾರ್ಟ್ನರ್ಸ್ ಏನ್ ಮಾಡ್ತಾರ, ತಮ್ಮ ಗುಡ್ ವಿಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ, ತಮ್ಮ ಗುಡ್ ವಿಲ್ ನ ವ್ಯಾಲ್ಯೂ ನಿಗದಿಪಡಿಸ್ತಾರೆ. ನಿಗದಿಪಡಿಸಿ ಅದ್ರೊಳಗ ಆ ಹೊಸ ಪಾಲುದಾರನ ಪಾಲು ಎಷ್ಟು ಕಂಡುಹಿಡಿತಾರ ಅದನ್ನ ತಮ್ಮ ಅಕೌಂಟಿಗೆ ಜಮಾ ಮಾಡ್ಕೊಂತಾರ. ಅಷ್ಟ ಅಮೌಂಟ್ ಅನ್ನ ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಖರ್ಚು ಹಾಕ್ತಾರ, ಅವ ಕ್ಯಾಶ್ ತಂದಿಲ್ಲ ಅಂತಂದ್ರೆ. ಓಕೆ, ಸೊ ಪಾಠ ಕಲಿಸ್ದಂಗ ಅವ ಇಲ್ಲಿ ಒಂದು ನಮೂನಿ. ಅವ ಕ್ಯಾಶ್ ತಂದಿಲ್ಲ ಅಂದ್ರೆ ಗುಡ್ ವಿಲ್ ಸಲುವಾಗಿ, ನೀ ಕ್ಯಾಶ್ ತಂದಿಲ್ಲ ಬಾ ನೀನು ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ತನ್ನ ಸಂಸ್ಥೆಯ ಟೋಟಲ್ ಗುಡ್ ವಿಲ್ ಎಷ್ಟು ಅದನ್ನ ಕಂಡುಹಿಡಿತಾರೆ, ಅದ್ರೊಳಗೆ ಅವನ್ ಪಾಲ್ ಎಷ್ಟು ಅದನ್ನ ಕಂಡುಹಿಡಿತಾರೆ. ಕಂಡುಹಿಡಿದು ತಮ್ಮ ಇಬ್ರು ಹಂಚ್ಕೊಂಡು ಬಿಡ್ತಾರೆ. ಯಾವ ರೇಷಿಯೋ ಪ್ರಕಾರ? ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ ಹಂಚ್ಕೊಂಡು ಬಿಡ್ತಾರೆ. ಅಷ್ಟು ಅವ್ನ್ ಖರ್ಚು ಹಾಕ್ಬಿಡ್ತಾರೆ. ಸೊ ಅಷ್ಟು ಅವ್ನ್ ಖರ್ಚು ಹಾಕಿದ್ವಿ, ಅವ್ನಿಗೆ ಡೆಬಿಟ್ ಮಾಡಿದ್ವಿ ಅಂದ್ರೆ ಅವನೇನು ಬಂಡವಾಳ ತಂದಿರ್ತಾನಲ್ಲ, ಆಟೋಮೆಟಿಕಲಿ ಆ ಬಂಡವಾಳದ ಮೊತ್ತ ಕಡಿಮೆ ಆಗ್ಬಿಡ್ತೈತಿ. ಅವ್ನ ಕ್ಲೋಸಿಂಗ್ ಕ್ಯಾಪಿಟಲ್ ಏನಾಗ್ಬಿಡ್ತೈತಿ? ಕಡಿಮೆ ಆಗ್ಬಿಡ್ತೈತಿ. ಓಕೆ, ನೆಕ್ಸ್ಟ್ ಏನಾಗ್ತ ನೋಡ್ರಿ, ಬಿ, ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಎಟ್ ರುಪೀಸ್. ಎಷ್ಟು ಬರ್ಕೊಂಡು ಎಷ್ಟೈತ್ರಿ ಅಲ್ಲಿ? ಎಷ್ಟು? 14,000. ಅದನ್ನ 18,000 ಮಾಡ್ರಿ ತಿದ್ರಿ, ಅದು 18,000 ಮಾಡ್ರಿ ಅತ್ರೆ. ಸೊ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಅಟ್ ರುಪೀಸ್ 18,000. ಹಾ, ಮುಂದ್ಗಡೆ ಏನಿತ್ತಲ್ಲ ಅಂಡ್ ಈಸ್ ಟು ಬಿ ರಿಟೇನ್ ಇನ್ ಬಿಸ್ನೆಸ್, ಅದರ ಅವಶ್ಯಕತೆ ಇಲ್ಲ, ಅದನ್ನ ಕಾಟ್ ಹಾಕ್ರಿ. ಅಂಡ್ ಇಟ್ ಈಸ್ ಟು ಬಿ ರಿಟೇನ್ ಇನ್ ಬಿಸ್ನೆಸ್. ಯಾಕೆ ಕಾಟ್ ಹಾಕ್ತಾ ಇದೀವಿ? ಇದು ಯಾಕೆ ಅವಶ್ಯಕತೆ? ಸ್ಟ್ಯಾಂಡರ್ಡ್ 26 ಅನ್ನ ಫಾಲೋ ಮಾಡಬೇಕು. ಸೊ ಅಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ನಮ್ಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಒಂದೇ ನಮೂನಿ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತೈತಿ. ಓಕೆ, ಯಾವುದು? ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡೋದು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಮಾಡೋದು. ಸೊ ಹೀಗಾಗಿ ಅದರ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಸಿ, ಮೋಟರ್ ಕಾರ್ ಮತ್ತು ಮಷಿನರಿಯನ್ನ ಡಿಪ್ರಿಸಿಯೇಟ್ ಮಾಡ್ಯಾರ 20%. ಆಮೇಲೆ ಪ್ರಿಪೇಡ್ ರೆಂಟ್ ಐತಿ 600 ರೂಪಾಯಿ. ಆಮೇಲೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಮೇಂಟೈನ್ ಮಾಡ್ರಿ 10% ಅಂತ ಹೇಳ್ಯಾನ. ಕೊನೆಯದ್ ನೋಡ್ರಿ, the capital account of all partners are to be adjusted in their new profit sharing ratio 3:2:1 based on Chandra's capital. ನಾ ಹೇಳಿದ್ದಲ್ಲ. ಸೊ ಇಲ್ಲಿ ಅಗ್ರಿಮೆಂಟ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಇನ್ನ ಎಲ್ಲಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಹೊಂದಾಣಿಕೆ ಮಾಡಬೇಕು ಅಕಾರ್ಡಿಂಗ್ ಟು ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನೈತಿ? 3:2:1 ಐತಿ. ಆಮೇಲೆ ಏನ್ ಹೇಳ್ತಾ ಇದ್ದಾನ? ಬೇಸ್ಡ್ ಆನ್ ಚಂದ್ರಾಸ್ ಕ್ಯಾಪಿಟಲ್. ಆಧಾರ ಏನು? ಚಂದ್ರ ಏನು ಹೊಸ ಪಾರ್ಟ್ನರ್ ಆದ್ನಲ್ಲ, ಅವನೇನ್ ಕ್ಯಾಪಿಟಲ್ ತಂದಲ್ಲ, ಅದು ಆಧಾರ. ಆಮೇಲೆ ಬ್ರಾಕೆಟ್ ಒಳಗೆ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್. ಜಾಸ್ತಿ ಆದ್ರೆ ವಾಪಸ್ ಕೊಡೋದು ಕ್ಯಾಶ್, ಕಡಿಮೆ ಆದ್ರೆ ತರ್ಸೋದು ಅದು ಕ್ಯಾಶ್. ಅಂದ್ರೆ ಕ್ಯಾಶ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ. ಹಂಗಾರೆ ಫಸ್ಟ್ ಏನ್ ಮಾಡ್ಬೇಕು? ಸೊ ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ತಿದ್ದಿಲ್ಲ ಅದೇ ತರ ಮಾಡ್ಕೊಂತ ಬರೋದು. ಅವರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಏನ್ ಬರಿಬೇಕು? ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರಿಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಸೊ ಅದನ್ನ ಆಮೇಲೆ ತಗೊಂತೀನಿ, ಇಲ್ಲಿ ಈಗ ಸದ್ಯ ಬಾಡಲ್ಲಿ ಐತಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಡ್ರಿ. ಪರ್ಟಿಕ್ಯುಲರ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟೈತಿ ಹೇಳ್ರಿ? ಮಹೇಂದ್ರ 80,000. ಸೊ 80,000. ಆಮೇಲೆ ಸುರೇಂದ್ರ 40, 40,000. ಆಮೇಲೆ ಚಂದ್ರ ಡ್ಯಾಶ್ ಆತ್ರೆ. ಆ ನಂತರ ರಿಸರ್ವ್ ಐತೆ ನೋಡ್ರಿ, ಇಲ್ಲ ಬ್ಯಾಲೆನ್ಸ್ ಶೀಟ್ ಒಳಗೆ ರಿಸರ್ವ್ ಫಂಡ್ ಏನು ಕೊಟ್ಟಿಲ್ಲ. P&L ಅಕೌಂಟ್ ಬ್ಯಾಲೆನ್ಸ್ ಐತೆ ನೋಡ್ರಿ, ಅದು ಕೊಟ್ಟಿಲ್ಲ. ಸಾಮಾನ್ಯವಾಗಿ ಕೊಡೋದಿಲ್ಲ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಇದ್ದಾಗ, ಯಾಕಂದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಮಾಡ್ಬೇಕಲ್ಲ ನೀವು, ಜಾಸ್ತಿ ವರ್ಕ್ ಆಗ್ತೈತಿ. ಸೊ ಹೀಗಾಗಿ ರಿಸರ್ವ್ ಎಲ್ಲ ಅವಾಯ್ಡ್ ಮಾಡ್ತಾರೆ. ಕೊಟ್ಟಿಲ್ಲ ಆದ್ರೆ. ನೆಕ್ಸ್ಟ್ ಏನಾಯ್ತು ನೋಡ್ರಿ, ಚಂದ್ರಾಗ ಅಡ್ಮಿಟ್ ಮಾಡ್ಕೊಂಡ್ವಿ. ಎಷ್ಟು ತಂದಾವ? 26,000 ರೂಪಾಯಿ ಮಾತ್ರ ತಂದ, ಇದ್ರ ಸಲುವಾಗಿ ಬಂಡವಾಳಕ್ಕಾಗಿ, ಹೌದಲ್ಲ. ಸೊ ವೆನ್ ಕ್ಯಾಶ್ ಬ್ರಾಟ್ ಬೈ ನ್ಯೂ ಪಾರ್ಟ್ನರ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಡೆಬಿಟ್ ದಿ ಕ್ಯಾಶ್ ಅಕೌಂಟ್, new partner is the giver, credit the new partner's capital account. So therefore cash account debtor to new partner's capital account. So ಇಲ್ಲಿ ಕ್ಯಾಶ್ ಅಕೌಂಟ್ ಇಲ್ಲ, ನಾವು ಓಪನ್ ಮಾಡಿಲ್ಲ. ಸೊ ಅದಕ್ಕಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಅದನ್ನ ಕ್ರೆಡಿಟ್ ಮಾಡ್ರಿ. ಯಾರು ನ್ಯೂ ಪಾರ್ಟ್ನರು? ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಐತೆ, ಬ್ಯಾಂಕ್ ಐತೆ ನೋಡ್ರಿ, ಕ್ಯಾಶ್ ಅಕೌಂಟ್
ಡ್ಯಾಶ್ ಡ್ಯಾಶ್ ಎಷ್ಟತನ 26,000. ಬ್ಯಾಂಕ್ ಬ್ಯಾಂಕ್ ಲೋನ್ ಇದ್ರೆ ಬ್ಯಾಂಕ್ ಲೋನ್ ಬೇರೆ, ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ. ಕ್ಯಾಶ್ ಎಟ್ ಬ್ಯಾಂಕ್ ಐತ್ರೆ ಇಲ್ಲ, ಯಾವ್ದು ಒಂದ್ ತಗೋದಾವು ನಡೆದು. ನೀವು ಕ್ಯಾಶಿಯರ್ ತಗೊಳ್ರಿ, ಬ್ಯಾಂಕರ್ ತಗೊಳ್ರಿ, ಯಾವ್ದಾರು ಒಂದ್ ತಗೊಳ್ರಿ. ಓಕೆ, ನೀವು ಬ್ಯಾಂಕ್ ತಗೊಂಡ್ರೆ ಹೊಸ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಬ್ಯಾಂಕ್ ಒಳಗೆ ಅದನ್ನ ಆಡ್ ಮಾಡ್ಕೋಬೇಕು. ನೀವು ಕ್ಯಾಶ್ ತಗೊಂಡ್ರೆ ಕ್ಯಾಶ್ ಒಳಗೆ ಆಡ್ ಮಾಡ್ಕೋಬೇಕು ಅಷ್ಟೇ. ಅರ್ಥ ಆತ್ರೆ? ಅಕಸ್ಮಾತ್ ನೀವು ಇಲ್ಲಿ ಬ್ಯಾಂಕ್ ತಗೊಂಡ್ರೆ ಆ ಹೊಸ ಪಾರ್ಟ್ನರ್ ಏನು 26,000 ರೂಪಾಯಿ ಕ್ಯಾಶ್ ತರ್ತಾನಲ್ಲ, ಅದನ್ನ ಬ್ಯಾಂಕ್ ಬ್ಯಾಲೆನ್ಸ್ ಒಳಗೆ ಆಡ್ ಮಾಡ್ಕೋಬೇಕು. 14,000 ಪ್ಲಸ್ 26,000 ಅಂತ. ನೀವು ಕ್ಯಾಶ್ ಒಳಗೆ ತಗೊಂಡ್ರೆ ಅದನ್ನ ಕ್ಯಾಶ್ ಒಳಗೆ ಆಡ್ ಮಾಡ್ಕೋಬೇಕು. ಕ್ಯಾಶ್ ಎಷ್ಟೈತಿ 39,000 ಪ್ಲಸ್ 26,000 ಇಷ್ಟ, ಮತ್ತೇನಿಲ್ಲ. ಓಕೆ, ನಾವು ಕ್ಯಾಶ್ ತಗೊಂಡ್ವಿ, ಕ್ಯಾಶ್ ಒಳಗೆ ಆಡ್ ಮಾಡ್ಕೊಳ್ಳ. ಅರ್ಥ ಆತ್ರೆ? ನೋಡ್ರಿ, ಆಮೇಲೆ ಏನಾತ್ರಪ್ಪ, ಗುಡ್ ವಿಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡಿದ್ರು. ಎಷ್ಟು ಅಮೌಂಟು? 18,000. ನೆನಪಿಟ್ಕೋಬೇಕು, ಇಟ್ ಈಸ್ ದ ಗುಡ್ ವಿಲ್ ಆಫ್ ದ ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್. ಸಂಸ್ಥೆಯ ಒಟ್ಟು ಗುಡ್ ವಿಲ್ ಇದು, ಸಂಸ್ಥೆಯ ಒಟ್ಟು ಗುಡ್ ವಿಲ್. ಅದರೊಳಗೆ ಎಲ್ಲಾ ಪಾಲುದಾರರ ಪಾಲು ಇರುತ್ತದೆ. ಹಂಗಾರೆ ಎಲ್ಲಾ ಪಾಲುದಾರರು ಅಂದ್ರೆ ಏನು? 3 ಮಂದಿದು. ಯಾರ್ಯಾರು? ಮಹೇಂದ್ರ, ಸುರೇಂದ್ರ ಮತ್ತು ಚಂದ್ರು. ಈಗ ಚಂದ್ರು ತನ್ನ ಪಾಲಿನ ಗುಡ್ ವಿಲ್ ಸಲುವಾಗಿ ಕ್ಯಾಶ್ ತರಬೇಕಾಗಿತ್ತು, ತಂದಿಲ್ಲ. ತಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ನ್ ಪಾಠ ಕಲಿಸ್ಬೇಕು, ಹೌದಲ್ಲ? ಸೊ ಪಾಠ ಕಲಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಅವನ್ ಪಾಲಿನ ಗುಡ್ ವಿಲ್ ಎಷ್ಟಾಗ್ತೈತಿ ಅದನ್ನ ಕಂಡು ಹಿಡಿಬೇಕು. ಸೊ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಇಲ್ಲಿ ನೋಡ್ರಿ, ಬರಿತೀನಿ. ಈಸ್ ಈಕ್ವಲ್ ಟು ಎಷ್ಟು? 18,000 ರೂಪಾಯಿ. ಟೋಟಲ್ ಗುಡ್ ವಿಲ್ ಈಸ್ ಈಕ್ವಲ್ ಟು 18,000 ರೂಪಾಯಿ. ಆದ್ರೆ therefore ಯಾರವ? ಚಂದ್ರ. ಚಂದ್ರಾಸ್ ಶೇರ್, ಚಂದ್ರಾಸ್ ಶೇರ್ ಈಸ್ ಈಕ್ವಲ್ ಟು 18,000 ಇಂಟು ಅವ್ನು ಪಾಲ್ ಎಷ್ಟಿತ್ತು ನೋಡ್ರಿ. ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟ ನೋಡ್ರಿ, 3:2:1 ಅಂತ ಹೇಳೋದಿಲ್ಲ. ಸೊ ಹಂಗಾರೆ ಅವ್ನ ಪಾಲ್ ಎಷ್ಟಾಯ್ತು? 1/6 ಆಯ್ತು. ಸೊ 1/6 ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ? 3,000 ರೂಪಾಯಿ. ಸೊ therefore share of the new partner in goodwill is 3,000 rupees. 18,000 into 1/6 ಅಂದ್ರೆ 3,000 rupees ಬಂತು. ಈಗ ಇದನ್ನ ನಾವೇನ್ ಮಾಡಬೇಕು? ಹಳೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನ್ ಮಾಡಬೇಕು? ಡೆಬಿಟ್ ಮಾಡಬೇಕು. ಓಕೆ, ಸೊ ಅದರ ಸಲುವಾಗಿ ಜರ್ನಲ್ ಎಂಟ್ರಿ ಏನ್ ಮಾಡಬೇಕು? ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ 3,000 ಟು ಮಹೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಟು ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ರೇಷಿಯೋ ಯಾವ್ದು ಯೂಸ್ ಮಾಡಬೇಕು? ಸ್ಯಾಕ್ರಿಫೈಸ್ ರೇಷಿಯೋ ಯೂಸ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಾನೇನ್ರಿ? ಕೊಟ್ಟಿಲ್ಲ. ಕೊಟ್ಟಾನ? ಇಲ್ಲ. ಓಲ್ಡ್ ರೇಷಿಯೋ ಕೊಟ್ಟಾನ? ಕೊಟ್ಟಾನಿಲ್ಲ. ಈಕ್ವಲಿ ಅಂತ ಹೇಳ 1:1. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಮಾಡ್ಕೊಂತಾನೆ. ಏನ್ರಪ್ಪ ಅಂತಂದ್ರೆ ಓಲ್ಡ್ ರೇಷಿಯೋನು ಕೊಟ್ಟಾನ, ನ್ಯೂ ರೇಷಿಯೋನು ಕೊಟ್ಟಾನ. ಹಂಗಾರೆ ಓಲ್ಡ್ ರೇಷಿಯೋನು ಕೊಟ್ಟ, ನ್ಯೂ ರೇಷಿಯೋನು ಕೊಟ್ಟ ಅಂತಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತೈತಿ. ಸ್ಯಾಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಯಾವಾಗಲೂ ಗುಡ್ ವಿಲ್ ಅನ್ನ ಹಳೆ ಪಾರ್ಟ್ನರ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ ಹಂಚಬೇಕು, ಓಲ್ಡ್ ರೇಷಿಯೋ ಪ್ರಕಾರ ಅಲ್ಲ. ಮತ್ ಹಿಂದೆಲ್ಲ ಓಲ್ಡ್ ರೇಷಿಯೋ ಪ್ರಕಾರ ಮಾಡಿವಲ್ರಿ ಸರ್ ಅಂತ ಅನ್ಬೋದು. ಅಲ್ಲಿ ಕೇವಲ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿದ್ದ, ಬೇರೆ ಯಾವ ಮಾಹಿತಿ ಕೊಟ್ಟಿದ್ದಿಲ್ಲ. ಸೊ ಹೀಗಾಗಿ ನಾವು ಊಹೆ ಮಾಡಿದ್ವಿ ಏನಂತೇಳಿ, ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋ. ಯಾಕಂದ್ರೆ ಆವಾಗ ಲೆಕ್ಕ ಮಾಡಿದ್ರೆ ಅಷ್ಟೇ ಬರ್ತಿತ್ತು. ಅರೆ ಇಲ್ಲಿ ನಾವು ಊಹೆ ಮಾಡ್ಲಿಕ್ಕೆ ಬರೋದಿಲ್ಲ. Because both the informations are given, old ratio as well as sacrifice ratio. Both the ratios are given. When both the ratios are given, we have to find out the sacrifice ratio. ನಿಮ್ಗೆ ಪರೀಕ್ಷೆ ಒಳಗೆ ಇದನ್ನ ಅವಾಯ್ಡ್ ಮಾಡ್ತಾರ, ಆದಷ್ಟು ಇಲ್ಲೇ ಕೊಟ್ಬಿಡ್ದ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ. ಯಾಕಂದ್ರೆ ವರ್ಕ್ ಮತ್ತೆ ಜಾಸ್ತಿ ಆಗ್ತೈತಿ, ಕೂಲಿ ಕಡಿಮೆ ಆಗ್ತೈತಿ, ಮಾರ್ಕ್ಸ್ ಕಡಿಮೆ ಆಗ್ತಾವ. ಸೊ ಅದಕ್ಕಾಗಿ ಅಲ್ಲಿ ನಿಮ್ಗೆ ಅದು ಕೊಡೋದಿಲ್ಲ. ಸೊ ಇಲ್ಲಿ ಕೊಟ್ಟಾನ ನಾವು ಮಾಡ್ಬೇಕು. ಓಲ್ಡ್ ರೇಷಿಯೋ ಕೊಟ್ಟಾನ, ನ್ಯೂ ರೇಷಿಯೋ ಕೊಟ್ಟಾನ, ಓಲ್ಡ್ ಶೇರ್ ಕೊಟ್ಟಾನ, ನ್ಯೂ ಶೇರ್ ಕೊಟ್ಟಾನ. ಹಾಗಾದ್ರೆ ನಾವು ಸ್ಯಾಕ್ರಿಫೈಸ್ ಶೇರ್ ಅನ್ನ ಕಂಡುಹಿಡಬೇಕು. ಸ್ಯಾಕ್ರಿಫೈಸ್ ಶೇರ್ ಕಂಡು ಹಿಡಿಬೇಕಾದ್ರೆ ರೇಷಿಯೋ ಏನಂತ ಹೇಳಿದ್ದೆ ನಾನು? ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಹೌದಲ್ಲ? ಓಲ್ಡ್ ಶೇರ್ ಈಸ್ ಈಕ್ವಲ್ ಟು ಮೈನಸ್ ನ್ಯೂ ಶೇರ್. ಹಂಗಾರೆ ಫಸ್ಟ್ ಮಹೇಂದ್ರ ನೋಡೋಣ. ಸ್ಯಾಕ್ರಿಫೈಸ್ ಶೇರ್, ಸ್ಯಾಕ್ರಿಫೈಸ್ ಶೇರ್ ಆಫ್ ಮಹೇಂದ್ರ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಎಷ್ಟೈತ್ರಪ್ಪ? ಒಂದು 1/2 ಐತಿ, ಹೌದಲ್ಲ? ಈಕ್ವಲ್ ಅಂದ್ರೆ 1/2. ನ್ಯೂ ಶೇರ್ ಎಷ್ಟೈತಿ ಹೇಳ್ರಿ? 3/, ಹಂಗಾರೆ 3/6 ಅಂದ್ರೆ ಅಷ್ಟೇ, 1/2 ಅಂದ್ರು ಅಷ್ಟೇ.
ಹೌದ್ರಿ 3/6 ಅಂದ್ರು ಅರ್ಧನ 1/2 ಅಂದ್ರು ಅರ್ಧ. ಹಂಗಾರೆ ಅರ್ಧ ಒಳಗೆ ಅರ್ಧ ಹೋದ್ರೆ ಎಷ್ಟು ಉಳಿತು? ಎಷ್ಟು ಉಳಿತು? 0. ಹೌದಲ್ಲ? ಸೊ ಅಥವಾ 0/6 ಬರ್ತಿತ್ತು. 0/6 ಅಂದ್ರು ಅಷ್ಟೇ, 0 ಅಂದ್ರು ಅಷ್ಟೇ. ಸೊ ದಿಸ್ ಇಸ್ ದ ಸ್ಯಾಕ್ರಿಫೈಸ್ ಶೇರ್ ಆಫ್ ಮಹೇಂದ್ರ. ಓಲ್ಡ್ ಶೇರ್ 1/2, ನ್ಯೂ ಶೇರ್ 3/6 ಈಸ್ ಈಕ್ವಲ್ ಟು 0/6 ಅಂದ್ರೆ 0. ಹಂಗಾರೆ ನೀವು ಸ್ಯಾಕ್ರಿಫೈಸ್ ಮಾಡ್ಯಾನ? ಏನು ಸ್ಯಾಕ್ರಿಫೈಸ್ ಮಾಡಿಲ್ಲ. ಹಂಗಾರೆ ನೆಕ್ಸ್ಟ್ ಪಾರ್ಟ್ನರ್ ಯಾರು ನೋಡ್ರಿ? ಸುರೇಂದ್ರ. ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಸುರೇಂದ್ರ. ಅವನ್ ಓಲ್ಡ್ ಶೇರ್ ಎಷ್ಟಿತ್ತು? 1/2 ಇತ್ತು. ಮೈನಸ್ ನ್ಯೂ ಎಷ್ಟೈತಿ ನೋಡ್ರಿ? 2/6. ಹಂಗಾರೆ ಈಸ್ ಈಕ್ವಲ್ ಟು LCM ಎಷ್ಟು ಬಂತು? 6 ಬಂತು. ಹೌದಲ್ಲ? 2 ಎಷ್ಟೇ 6, 2 3 6, 6 ಎಷ್ಟೇ 6 1 6. ಹಂಗಾರೆ 3 1 3 ಮೈನಸ್ 2 1 2 ಎಷ್ಟು ಬಂತು? 1/6. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು 0/6 ಈಸ್ ಟು 1/6 ಈಸ್ ಈಕ್ವಲ್ ಟು 0 ಈಸ್ ಟು 1. ಹೌದಲ್ಲ? ಹಂಗಾರೆ ಪೂರ್ತಿ ಯಾರು ಬಿಟ್ಕೊಟ್ಟಂಗಾತು? ಸುರೇಂದ್ರ ಬಿಟ್ಕೊಟ್ಟ. ಹಂಗಾರೆ ಆ 3,000 ರೂಪಾಯಿ ಏನತ್ತಲ್ಲ ಯಾರಿಗೆ ಜಮಾ ಮಾಡ್ಬೇಕು? ಸುರೇಂದ್ರನ್ಗೆ ಮಾತ್ರ ಜಮಾ ಮಾಡ್ಬೇಕು. ಅರ್ಥ ಆತಿಲ್ಲ? ಇಬ್ರು ಬಿಟ್ಕೊಡ್ತಿದ್ರೆ ಇಬ್ರಿಗೂ ಜಮಾ ಮಾಡ್ಬೇಕಾಗ್ತಿತ್ತು. ಇಲ್ಲಿ ಒಬ್ಬನ ಬಿಟ್ಕೊಟ್ಟಾನ, ಯಾರು? ಸುರೇಂದ್ರ. ಸೊ ಅದಕ್ಕಾಗಿ 3,000 ರೂಪಾಯಿ ಸುರೇಂದ್ರನಿಗೆ ಮಾತ್ರ ಕ್ರೆಡಿಟ್ ಮಾಡಬೇಕು. ಹಂಗಾರೆ ಜನರಲ್ ಎಂಟ್ರಿ ಏನಾಗ್ತದೆ ನೋಡ್ರಿ? ಚಂದ್ರ ಕ್ಯಾಪಿಟಲ್ ಅಕೌಂಟ್ ಡೆಟರ್ 3,000 ಟು ಓಲ್ಡ್ ಪಾರ್ಟ್ನರ್ ಅಂತಂದ್ರೆ ಒಬ್ನ ಬಂದ ಇಲ್ಲಿ. ಸೊ ಟು ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ 3,000. ಮಹೇಂದ್ರನಿಗೆ ಏನು ಬರುವುದಿಲ್ಲ. ಅರ್ಥ ಆತಿಲ್ಲ? ಸೊ ಹಿಂದಿನ ಕ್ವಶನ್ ಒಳಗೆ ಇಬ್ರಿಗೂ ಹಂಚಿದ್ವಿ ನಾವು, ಯಾಕಂದ್ರೆ ಇಬ್ರು ಬಲಿದಾನ ಮಾಡಿದ್ರು. ಇಲ್ಲಿ ಒಬ್ಬನ ಬಲಿದಾನ ಮಾಡೋಣ. ಸೊ ಹೀಗಾಗಿ ಒಬ್ಬನಿಗೆ ಮಾತ್ರ ಅದನ್ನ ಹಂಚಬೇಕು. ಹಾಗಾದ್ರೆ ಏನಾಯ್ತು ನೋಡ್ರಿ? ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಯಾರು? ಸುರೇಂದ್ರ. ಸುರೇಂದ್ರ ಕ್ಯಾಪಿಟಲ್ ಅಕೌಂಟ್ ಅಮೌಂಟ್ ಎಷ್ಟು? 3,000. ಬ್ರಾಕೆಟ್ ಒಳಗೆ ಟೋಟಲ್ ಗುಡ್ ವಿಲ್ ಎಷ್ಟು? 18,000. ಅದ್ರೊಳಗೆ ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು ಬಂತು? 3,000. ಈ 3,000 ಒಳಗೆ ಯಾರಿಗೆ? ಇವನ್ಗೆ ಒಬ್ಬನಿಗೆ. ಯಾಕಂದ್ರೆ 0:1 ಐತಿ. ಹೌದಲ್ಲ? 0:1 ಪ್ರಕಾರ. ಸೊ ಅದ್ರ ಇಂಟು 1 ಎಷ್ಟು ಬಂತು? 3,000 ರೂಪಾಯಿ. ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ಹಂಗಾರೆ ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಯಾವ ಅಕೌಂಟು? ಚಂದ್ರ ಕ್ಯಾಪಿಟಲ್ ಅಕೌಂಟ್. ಚಂದ್ರ ಕ್ಯಾಪಿಟಲ್ ಅಕೌಂಟ್ ಡ್ಯಾಶ್ 3,000 ಡ್ಯಾಶ್. ಅರ್ಥಾತ್ರೆ? ಇನ್ನು 2 ಬಿಡಿಸ್ತೇನೆ, ಅವಾಗ ನಿಮ್ಗೆ ಇನ್ನಷ್ಟು ಈಸಿ ಆಯ್ತು. ಸೇಮ್ ಟೈಪ್ ಅದಾವ ಎಲ್ಲವು ಕ್ವಶನ್ ಬ್ಯಾಂಕ್ ಒಳಗೆ. ಓಕೆ, ನೆಕ್ಸ್ಟ್ ಏನಾಯ್ತು ನೋಡ್ರಿ? ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಅಂತೂ ಮುಗೀತು. ಆಮೇಲೆ ಮೋಟರ್ ಕಾರ್ ಅಂಡ್ ಮಷಿನರಿ ಆರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20%. ಮೋಟರ್ ಕಾರ್ ಮತ್ತು ಮಷಿನರಿ ಡಿಪ್ರಿಸಿಯೇಟ್ ಮಾಡ್ರಿ ಅಂತ ಹೇಳ್ತಾನೆ. ಡಿಪ್ರಿಸಿಯೇಟ್ ಮಾಡಿದ್ರೆ ಲಾಸ್ ಆತು. ರಿವ್ಯಾಲ್ಯೂಷನ್ ಅಕೌಂಟ್ ಒಳಗೆ ಯಾವ ಸೈಡ್ ತೋರಿಸ್ಬೇಕು? ಡೆಬಿಟ್ ಸೈಡ್. ಸೊ 2 ಫಸ್ಟ್ ಏನ್ರಿ? ಮೋಟರ್ ಕಾರ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ? 8,000 ಇಂಟು ಎಷ್ಟು ಪರ್ಸೆಂಟು? 20/100 ಎಷ್ಟಾತು? 1,600. ನೆಕ್ಸ್ಟ್ 2 ಜಲ್ದಿ ಹೇಳ್ಬೇಕು. 2 ಮಷಿನರಿ ಎಷ್ಟೈತಿ ನೋಡ್ರಿ ವ್ಯಾಲ್ಯೂ? 36,000. ಎಷ್ಟು ಪರ್ಸೆಂಟು? ಅದು 20%. ಹೌದು 20%. ಮೋಟರ್ ಕಾರ್ ಮತ್ತು ಮಷಿನರಿ ಇಲ್ಲ ಅಮೌಂಟ್ ಕೊಟ್ಟ 3,800. ಸೊ ಏನಂತ ಹೇಳ್ಯಾನ? ಮೋಟರ್ ಕಾರ್ 20%, ಆಮೇಲೆ ಮಷಿನರಿ 3,800. ಸೊ ಹೀಗಾಗಿ ಇದು ಬರೋದಿಲ್ಲ. ಈ ಅಮೌಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಹಿಂಗು ಮಾಡ್ತಾನ, ಕನ್ಫ್ಯೂಷನ್ ನೋಡ್ಬೇಕು ನೋಡ್ರಿ. ಮೋಟರ್ ಕಾರಿಗೆ ಏನ್ ಹೇಳ್ತಾನೆ? 20% ಅಂತ ಹೇಳ್ತಾನೆ. 20% ಆಫ್ ದಿ ಕಾಸ್ಟ್. 8,000 ರೂಪಾಯಿ ಕಾಸ್ಟ್ ಐತಿ, ಅದೇ 20% 1,600 ರೂಪಾಯಿ ಆಯ್ತು.
ಮಷಿನರಿ ಏನ್ ಹೇಳ್ತಾನೆ ಪರ್ಸೆಂಟೇಜ್ ಕೊಟ್ಟಿಲ್ಲ, ಸೊ ಅದರ ಬದಲಾಗಿ ಏನ್ ಹೇಳೋಣ ಡೈರೆಕ್ಟ್ ಎಷ್ಟು ಅಮೌಂಟ್ ಕಡಿಮೆ ಮಾಡಿ ಅದ್ನ ಹೇಳ 3800 ರೂಪಾಯಿ. ಸೊ ಅದಕ್ಕಾಗಿ 3800 ರೂಪಾಯಿ. ಆದ್ರೆ ದ ನೆಕ್ಸ್ಟ್ ಮೋಟರ್ ಕಾರ್ ಆದ ನಂತರ ಪ್ರಿಪೇಡ್ ರೆಂಟ್ ₹600. ಪ್ರಿಪೇಡ್ ರೆಂಟ್ ಅಂದ್ರೆ ಮುಂದಿನ ಅವಧಿಯ ಬಾಡಿಗೆಯನ್ನ ನಾವು ಇದೇ ಅವಧಿ ಒಳಗೆ ಪಾವತಿ ಮಾಡುದು. ಹಾಗಾದ್ರೆ ಇದು ಆಸ್ತಿ ಅಥವಾ ಜವಾಬ್ದಾರಿ? ಆಸ್ತಿ. ಆಮೇಲೆ ಈ ಆಸ್ತಿ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ ಐತೇನ್ರಿ? ಅಸೆಟ್ ಸೈಡ್ ನೋಡ್ರಿ, ಇಲ್ಲ. ಹಂಗಾರೆ ಇದು ಹೊಸ ಆಸ್ತಿ. ಹಂಗಾರೆ ಮೊದ್ಲು ಏನ್ ಬ್ಯಾಲೆನ್ಸ್ ಶೀಟ್ ಒಳಗೆ ಆಸ್ತಿ ಅದಾವಲ್ಲ, ಇದು ಹೆಚ್ಚುವರಿ ಆಸ್ತಿ, ಜಾಸ್ತಿ ಆತ್ ಮತ್. ಹಂಗಾರೆ ಆಸ್ತಿ ಜಾಸ್ತಿ ಆದ್ರೆ ನಿಮ್ಗೆ ಪ್ರಾಫಿಟ್ ಲಾಸ್? ಪ್ರಾಫಿಟ್. ಹಾಗಾದ್ರೆ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್. ಸೊ ದೇರ್ ಫಾರ್ ಬೈ ಪ್ರಿಪೇಡ್ ರೆಂಟ್ ಎಷ್ಟು ಅಮೌಂಟು? 600 ರೂಪಾಯಿ. ಸೊ ಇದನ್ನ ಬ್ಯಾಲೆನ್ಸ್ ಶೀಟ್ ಒಳಗೂ ತಗೋಬೇಕು, ನೆನಪಿಟ್ಕೋಬೇಕು. ಬ್ಯಾಲೆನ್ಸ್ ಶೀಟ್ ಒಳಗೆ ಬರ್ತೈತಿ, ನೆನಪಿಟ್ಕೋ. ಆದ್ರೆ ಆಮೇಲೆ ಏನಾತ್ ನೋಡ್ರಿ ನೆಕ್ಸ್ಟ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇಸ್ ಟು ಬಿ ಮೇಂಟೈನ್ ಎಟ್ 10%. PDD 10% ಅಂತ ಹೇಳಾಕ್ತಾನೆ. ಹಂಗಾರೆ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ ಏನಾದ್ರು ಕೊಟ್ಟಾನೆ ನೋಡ್ಬೇಕು. ಕೊಟ್ಟಾನೆ ನೋಡ್ರಿ, ಐತಿ 1000 ರೂಪಾಯಿ ಐತಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನ 10% ಆಫ್ ದಿ ಡೆಟರ್ಸ್ ಅಂತಾನ. ಅಂದ್ರೆ ಡೆಟರ್ಸ್ ವ್ಯಾಲ್ಯೂ ಎಷ್ಟೈತಿ? 32,000 ರೂಪಾಯಿ. ಆದ್ರೆ 10% ಅಂದ್ರೆ ಎಷ್ಟಾಯ್ತು? 3200 ರೂಪಾಯಿ ಆಯ್ತು. ಹಳೇದು 1000 ರೂಪಾಯಿ ಐತಿ, ಹೊಸದು 3200 ರೂಪಾಯಿ. ಯಾವ್ದು ಜಾಸ್ತಿ ಐತಿ? ಹೊಸದು ಜಾಸ್ತಿ ಐತಿ. ಹಂಗಾರೆ PDD ಇನ್ಕ್ರೀಸ್ ಮಾಡ್ದಂಗ ಆತು. PDD ಅಂದ್ರೆ ಲಾಸ್, ಲಾಸ್ ಇನ್ಕ್ರೀಸ್ ಮಾಡ್ದಂಗ ಆತು. ಲಾಸ್ ಇನ್ಕ್ರೀಸ್ ಮಾಡಿದ್ರೆ ಸಂಸ್ಥೆಗೆ ಪ್ರಾಫಿಟ್ ಲಾಸ್? ಲಾಸ್. ಹಂಗಾರೆ ಯಾವ ಕಡೆ ತೋರಿಸ್ಬೇಕು? ಡೆಬಿಟ್ ಸೈಡ್ ತೋರಿಸ್ಬೇಕು. ಇದು ಒಂದು ನೀವು ಕೇರ್ಫುಲ್ ಆಗಿ ಅನಲೈಸ್ ಮಾಡ್ಬೇಕು. ಮಿಸ್ಟೇಕ್ ಆಗೋದು ಇಲ್ಲೇ. ಟ್ರೀಟ್ಮೆಂಟ್ ಒಂದು, ಈ PDD ಒಂದು. ಓಕೆ, ಸೊ 2 PDD ಬ್ರಾಕೆಟ್ ಒಳಗೆ ಎಷ್ಟೈತಿ ನೋಡ್ರಿ? ಡೆಟರ್ಸ್ 32,000 ಅದಲ್ಲ, 8 ಎಷ್ಟು ಪರ್ಸೆಂಟ್? 10%. ಎಷ್ಟಾತ್ ನೋಡ್ರಿ? ಈಸ್ ಈಕ್ವಲ್ ಟು 3200 ಆಯ್ತು. ಮೈನಸ್ ಹಳೇದು ಎಷ್ಟೈತಿ? PDD 1000 ರೂಪಾಯಿ. ನೋಡ್ರಿ ಎಲ್ಲ ಬ್ರಾಕೆಟ್ ನಾಗ ಬರ್ದೇನಿ ಹೆಂಗ್ ಬಂತು ಅಂತ ಹೇಳಿ. ಈಗ 10% ಮಾಡ್ರಿ ಅನ್ನಕ್ತಾನೆ ಡೆಟರ್ಸ್. ಡೆಟರ್ಸ್ 32,000 ರೂಪಾಯಿ ಇಂಟು 10% ಅಂದ್ರೆ 3700 ರೂಪಾಯಿ ಆಯ್ತು. ಹಳೇದು 1000 ರೂಪಾಯಿ ಐತಿ, ಅದನ್ನ ಕಳೆದ್ರೆ ಹಂಗಾರೆ ಎಷ್ಟು ಜಾಸ್ತಿ ಮಾಡ್ದಂಗ ಆಯ್ತು? 2000 ರೂಪಾಯಿ, 2200 ರೂಪಾಯಿ ಜಾಸ್ತಿ ಮಾಡ್ದಂಗ ಆಯ್ತು PDD. ಆಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಕ್ಯಾಪ್. ಇದನ್ನ ಅನಂತರ ನೋಡೋಣ. ಓಕೆ, ರಿವ್ಯಾಲ್ಯೂಷನ್ ಅಕೌಂಟ್ ಒಳಗೆ ಬರಬೇಕಾದಂತಹ ಎಂಟ್ರೀಸ್ಗಳು ಮುಗಿದು ಟೋಟಲ್ ಮಾಡ್ರಿ. ಟೋಟಲ್ ಮಾಡಿದ್ರೆ ಯಾವ ಸೈಡ್ ಜಾಸ್ತಿ ಬರ್ತೈತಿ ನೋಡ್ರಿ. ಬರೀ ಎರಡು ಕಡೆ ಎಷ್ಟು ಬಂತು ನೋಡ್ರಿ? 7600, 7600. ಡಿಫ್ರೆನ್ಸ್ ಎಷ್ಟು ಬಂತ್ರಿ? 7000 ರೂಪಾಯಿ ಬಂತು. ಹಾಗಾದ್ರೆ 7000 ಈಸ್ ದ ಡಿಫರೆನ್ಸ್ ಅಮೌಂಟ್, ಬ್ಯಾಲೆನ್ಸಿಂಗ್ ಅಮೌಂಟ್. ಪ್ರಾಫಿಟ್ ಲಾಸ್? ಇದು ಲಾಸ್. ಯಾಕಂದ್ರೆ ಡೆಬಿಟ್ ಸೈಡ್ ಇಸ್ ಮೋರ್, ಸೊ ಅದಕ್ಕಾಗಿ ಇದು ಲಾಸ್. ಇದನ್ನ ಯಾರಿಗೆ ಹಂಚಬೇಕು? ಹಳೆ ಪಾರ್ಟ್ನರ್ಸ್ಗೆ. ಯಾವ ರೇಷಿಯೋ ಪ್ರಕಾರ? ಹಳೆ ರೇಷಿಯೋ ಪ್ರಕಾರ. ಹಳೆ ರೇಷಿಯೋ ಏನೈತಿ? ಈಕ್ವಲ್ ಐತಿ, ಹೌದಲ್ಲ? ಸೊ ಅದಕ್ಕಾಗಿ ಬೈ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್. ಯಾರ್ಯಾರ ಹೆಸರು ಹೇಳ್ರಿ? ಫಸ್ಟ್ ಯಾರ್ರಿ? ಮಹೇಂದ್ರ. ಆಮೇಲೆ ಸುರೇಂದ್ರ. ಇಬ್ರಿಗೂ ಈಕ್ವಲ್, ಹೌದಲ್ಲ? 3500, 3500 ಎರಡು ಟೋಟಲ್ ಮಾಡಿದ್ರೆ 7000 ರೂಪಾಯಿ. ಆದ್ರೆ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡ್ರಿ. ಸೊ ಫಸ್ಟ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಂಡ್ವಿ. ನೀವು ನೋಡುವಾಗ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಮತ್ತೊಮ್ಮೆ ಹೇಳಕತ್ತೀನಿ. ಸೊ ಫಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್ ಬರ್ಕೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಹೇಂದ್ರ 80,000, ಸುರೇಂದ್ರ 40,000. ಆಮೇಲೆ ಹೊಸ ಪಾರ್ಟ್ನರ್ 26,000 ಕ್ಯಾಪಿಟಲ್ ತಂದ. ಸೊ ಬೈ ಕ್ಯಾಶ್, ನಿಮ್ಗೆ ಕ್ವಶನ್ ಒಳಗೆ ಕ್ಯಾಶ್ ಇನ್ ಹ್ಯಾಂಡು ಕೊಟ್ಟಾನ, ಕ್ಯಾಶ್ ಅಟ್ ಬ್ಯಾಂಕು ಕೊಟ್ಟಾನ. ನೀವು ಯಾವ್ದಾದ್ರು ಒಂದ್ ತಗೋಬಹುದು ಇಲ್ಲಿ. ಸೊ ಯಾವ್ದು ತಗೊಂತೀರಿ ಅದ್ರೊಳಗೆ ನೀವು ಕೂಡ್ಸ್ಕೋಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ, ನೆನಪಿಟ್ಕೋಬೇಕು. ನಾವು ಇಲ್ಲಿ ಕ್ಯಾಶ್ ತಗೊಂಡ್ರಿ ಕ್ಯಾಶ್ ಒಳಗೆ ಕೂಡಿಸ್ಕೋಬೇಕು, ಬ್ಯಾಂಕ್ ತಗೊಂಡ್ರೆ ಬ್ಯಾಂಕ್ ಒಳಗೆ ಕೂಡಿಸ್ಕೋಬೇಕು. ಸೊ ಬೈ ಕ್ಯಾಶ್ ಅಕೌಂಟ್ ಡ್ಯಾಶ್ 26,000. ಆಮೇಲೆ ಹೊಸ ಪಾರ್ಟ್ನರ್ ಗುಡ್ವಿಲ್ ಸಲುವಾಗಿ ಕ್ಯಾಶ್ ತಂದಿಲ್ಲ,
ಆದ್ರೆ ಗುಡ್ ವಿಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡಿದಾರ ಎಷ್ಟು 18,000 ರೂಪಾಯಿ ಅಂತೇಳಿ. ನಾವೇನ್ ಮಾಡ್ಬೇಕು, ಅದ್ರೊಳಗೆ ಹೊಸ ಪಾರ್ಟ್ನರ್ ಪಾಲನ್ನ ಕಂಡುಹಿಡಿಬೇಕು. ಕಂಡುಹಿಡಿದ್ರೆ 18,000 ಇಂಟು 1/6 ಈಸ್ ಈಕ್ವಲ್ ಟು 3,000 ರೂಪಾಯಿ ಬಂತು. ಆ 3,000 ರೂಪಾಯಿಯನ್ನ ನಾವು ಹಳೆ ಪಾರ್ಟ್ನರ್ಸಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ ಹಂಚಬೇಕು. ಪ್ರಾಬ್ಲಮ್ ಒಳಗೆ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದ ಅಂದ್ರೆ ಏನು ಸಮಸ್ಯೆ ಇಲ್ಲ, ಅದ್ರ ಪ್ರಕಾರ ಹಂಚಬಹುದು. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಿಲ್ಲ, ಬರೀ ಹಳೆ ರೇಷಿಯೋ ಕೊಟ್ಟಿದ್ದ ಅಂತಂದ್ರೆ ಹಳೆ ರೇಷಿಯೋನ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಿಳ್ಕೊಂಡು ಹಳೆ ರೇಷಿಯೋ ಪ್ರಕಾರ ಹಂಚಬೇಕು. ಆದ್ರೆ ಈ ಕ್ವಶನ್ ಒಳಗೆ ಒಂದು ಸಮಸ್ಯೆ ಮಾಡ್ಯಾನ. ಏನ್ರಪ್ಪ ಅಂತಂದ್ರೆ ಹಳೆ ರೇಷಿಯೋ ಈಕ್ವಲ್ ಅಂತ ಹೇಳ್ತಾ ಇದ್ದಾನ, ಅಂದ್ರೆ 1:1 ಹೇಳ್ತಾ ಇದ್ದಾನ, ಮತ್ತು ಹೊಸ ರೇಷಿಯೋನು ಕೊಟ್ಟಾನ 3:2:1. ಸೊ ಯಾವಾಗ ಎರಡು ಇನ್ಫಾರ್ಮೇಶನ್ ಕೊಡ್ತಾನ, ಸ್ಯಾಕ್ರಿಫೈಸ್ ರೇಷಿಯೋ ಚೇಂಜ್ ಆಗ್ತೈತಿ, ಅವಾಗ ಈಕ್ವಲ್ ಟು ಓಲ್ಡ್ ರೇಷಿಯೋ ಆಗೋದಿಲ್ಲ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಅದಕ್ಕಾಗಿ ನಾವು ಫೈಂಡ್ ಔಟ್ ಮಾಡಬೇಕು. ಆಗಲೇ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಇಲ್ಲಿ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ಏನಾಗ್ತಪ್ಪ ಅಂತಂದ್ರೆ ಮಹೇಂದ್ರನ್ಗೆ 0 ಬಂತು, ಸುರೇಂದ್ರನ್ಗೆ 1/6 ಬಂತು. ಸೊ ಅದಕ್ಕಾಗಿ ಏನಾಯ್ತು, ಸ್ಯಾಕ್ರಿಫೈಸ್ ರೇಷಿಯೋ 0:1 ಆಯ್ತು. ಹಂಗಾರೆ ಸ್ಯಾಕ್ರಿಫೈಸ್ ರೇಷಿಯೋ 0:1 ಅಂದ್ರೆ ಇದರ ಅರ್ಥ ಏನು, ಇದು ಮಹೇಂದ್ರ ಏನು ಬಿಟ್ಕೊಟ್ಟಿಲ್ಲ, ತ್ಯಾಗ ಮಾಡಿಲ್ಲ. ಪೂರ್ತಿ ತ್ಯಾಗ ಮಾಡಿದ್ದ ಯಾರು, ಸುರೇಂದ್ರ. ಸೊ ಹೀಗಾಗಿ ಆ ಪೂರ್ತಿ 3,000 ರೂಪಾಯಿಯನ್ನ ಅವನಿಗೆ ಜಮಾ ಮಾಡ್ಬೇಕು. ಸೊ ಅದಕ್ಕಾಗಿ ನೋಡ್ರಿ, ಬೈ ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ 3,000 ರೂಪಾಯಿ. ಬೇಕಾದ್ರೆ ಇಲ್ಲಿ ಗುಡ್ ವಿಲ್ shared as per sacrifice ratio 0:1 ಐತಿ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಅದರ ಪ್ರಕಾರ ಹಿಂಗ 0 ಬಂತು, ಇವ್ನಿಗೆ 3,000 ರೂಪಾಯಿ ಬಂತು. ಇಷ್ಟೇ ಅಮೌಂಟ್ ಅನ್ನ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ 3,000 ರೂಪಾಯಿ ಡೆಬಿಟ್ ಮಾಡಿದ್ವಿ. ಅತ್ತೆ ಸೊ ಇಲ್ಲಿವರೆಗೆ ನಾವು ಮಾಡಿದ್ವಿ. ಈಗ ಏನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಮಾಡಿದ್ವಿ, ಅಲ್ಲಿ 7,000 ರೂಪಾಯಿ ಲಾಸ್ ಬಂದಿತ್ತು. ಅದನ್ನ ಇಬ್ರು ಪಾರ್ಟ್ನರ್ಗೆ ಈಕ್ವಲ್ ಆಗಿ ಹಂಚಬೇಕು. ಸೊ ಅದಕ್ಕಾಗಿ ಈಕ್ವಲ್ ಆಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ನೋಡ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟೆಡ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಂಗಾರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಆಗೈತಿ. ಸೊ ಅದಕ್ಕಾಗಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗ್ಬೇಕು. ಅಥವಾ ಬೇರೆ ಲಾಜಿಕ್, ಲಾಸ್ ಇದ್ದಾಗ ಖರ್ಚು ಹಾಕ್ಬೇಕು, ಪ್ರಾಫಿಟ್ ಇದ್ದಾಗ ಜಮಾ ಮಾಡ್ಬೇಕು. ಸೊ ಇಲ್ಲಿ ಲಾಸ್ ಆಗಿತ್ತು, ಸೊ ಅದಕ್ಕಾಗಿ ಅದನ್ನ ಖರ್ಚು ಹಾಕ್ರಿ ಅಥವಾ ಡೆಬಿಟ್ ಮಾಡ್ರಿ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಟ್ರಾನ್ಸ್ಫರ್ಡ್ ಎಷ್ಟು ಬಂತ್ರಿ, ಅದು 3,500 ಡ್ಯಾಶ್. ಆದ್ರೆ ಇನ್ನ ಕೊನೆ ಅಡ್ಜಸ್ಟ್ಮೆಂಟ್ ಒಂದು ಉಳಿತು, ಯಾವುದು, ಅಡ್ಜಸ್ಟ್ಮೆಂಟ್ ಆಫ್ ದಿ ಕ್ಯಾಪಿಟಲ್. ಈಗ ಇದನ್ನ ಮಾಡೋ ಸಲುವಾಗಿ ನಮಗೆ ಅವ್ರ ಆಕ್ಚುಯಲ್ ಕ್ಯಾಪಿಟಲ್ ಎಷ್ಟೈತೆ ಅದು ಗೊತ್ತಿರ್ಬೇಕು. ಈಗ ಇಲ್ಲಿ ನಿಮ್ಗೆ ಅಷ್ಟು ಈಸಿಯಾಗಿ ಲೆಕ್ಕ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಮೆಥಡ್ ಚೇಂಜ್ ಮಾಡೀನಿ. ಏನ್ರಪ್ಪ ಅಂತಂದ್ರೆ ಮೊದಲಿನ ಕ್ಲೋಸ್ ಮಾಡೋಣ ಆಸ್ ಇಟ್ ಈಸ್. ಕ್ಲೋಸ್ ಮಾಡಿ ಅವ್ರದ್ದು ಬ್ಯಾಲೆನ್ಸ್ ಎಷ್ಟೈತಿ ಅದನ್ನ ಕಂಡು ಹಿಡಿಯೋಣ. ಓಕೆ, ಸೊ ಹಂಗಾರೆ ಕ್ಲೋಸ್ ಮಾಡೋ ಸಲುವಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ ಒಂದು ಲೈನ್ ಬರ್ರಿ ಇಲ್ಲಿ ಬಿಟ್ಟು, ಫಸ್ಟ್ ಮಹೇಂದ್ರ ಕಾಲಮ್ ನೋಡ್ರಿ, ಎಷ್ಟು 80,000 ಅಲ್ಲ, 80,000 ಎರಡು ಕಡೆ ಬರೀರಿ. 80,000 ಒಳಗೆ 3,500 ಹೋತು ಅಂದ್ರೆ ಎಷ್ಟು ಉಳಿತ್ರಿ? ಹಾ ಹೇಳಿ, 76,500. 76,500. ಅದೇ ತರ ಸುರೇಂದ್ರ 40,000 ಪ್ಲಸ್ 3,000 43,000. ಸೊ ಎರಡು ಕಡೆ ಬರೀರಿ, 43,000 ಎಷ್ಟು ಬಂತು ನೋಡ್ರಿ, 39,500. ಇನ್ನ ಚಂದ್ರ 26,000 26,000 ಡಿಫ್ರೆನ್ಸ್ ಎಷ್ಟು ಬಂತು ನೋಡ್ರಿ, 23,000. ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾನ, ನಾವು ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಅನ್ನ ಆಧಾರವಾಗಿ ಇಟ್ಕೊಂಡು ಹೊಸ ರೇಷಿಯೋ ಪ್ರಕಾರ ಇನ್ನು ಉಳಿದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಕತ್ತಾನ. ಹಂಗಾರೆ ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಎಷ್ಟಾತಿ, 23,000 ಆತ್ ನೋಡ್ರಿ. ಅವ್ನು ತಂದಿದ್ದೆ ಎಷ್ಟು, 26 ಹೋಗಿ ಎಷ್ಟಾತು, ಯಾಕಾತದು, ಅವ್ನು ಬುದ್ಧಿ ಕಲ್ಸಿದ್ವಿ, ಹೌದಲ್ಲ? ಯಾಕೆ ಬುದ್ಧಿ ಕಲ್ಸಿದ್ವಿ, ಗುಡ್ ವಿಲ್ ಏನು ಕ್ಯಾಶ್ ತಾರಪ್ಪ ಅಂದ್ರೆ ತಂದಿಲ್ಲವ, ನಾವು ಏನ್ ಮಾಡಿದ್ವಿ ಅದನ್ನ ಅವ್ನ ಕ್ಯಾಪಿಟಲ್ ಅಕೌಂಟ್ ಒಳಗೆ ಖರ್ಚಾಗಿ ಅದನ್ನ ಕಡಿಮೆ ಮಾಡ್ಬಿಟ್ವಿ.
ಹಂಗಾರೆ 26,000 ರೂಪಾಯಿ ಹೋಗಿ ಅದು ಎಷ್ಟಾಯ್ತು? 23,000 ರೂಪಾಯಿ. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಬರೋ ಪೂರ್ವದಲ್ಲಿ ಅಂದ್ರೆ ಹಳೆ ಬುಕ್ಸ್ ಒಳಗೆ ನೀವು ನೋಡಿದ್ರೆ ಆವಾಗ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಫಾಲೋ ಮಾಡ್ತಿದ್ದಿಲ್ಲ. ಆವಾಗ ನಾವು 26,000 ರೂಪಾಯಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಬಂಡವಾಳ ಬೇಸ್ ಅನ್ನಾಗಿ ಇಟ್ಕೊಂತಿದ್ವಿ, ಆಧಾರವಾಗಿ ಇಟ್ಕೊಂಡು ನಾವು ಟೋಟಲ್ ಕ್ಯಾಪಿಟಲ್ ಅನ್ನ ಕಂಡು ಹಿಡಿತಿದ್ವಿ. ಈಗ ಅದು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಒಂದು ಏನು ನೆಟ್ ಕ್ಯಾಪಿಟಲ್ ಬರ್ತದಲ್ಲ 23,000 ರೂಪಾಯಿ, ಇದನ್ನ ಆಧಾರವಾಗಿ ಇಟ್ಕೊಂಡು ಸಂಸ್ಥೆಯ ಟೋಟಲ್ ಕ್ಯಾಪಿಟಲ್ ಅನ್ನ ಕಂಡು ಹಿಡಬೇಕು, ಅದನ್ನ ಹೊಸ ರೇಷಿಯೋ ಪ್ರಕಾರ ಹಂಚಬೇಕು. ಹಂಗಾರೆ ಏನ್ ಮಾಡ್ಬೇಕು ನೋಡ್ರಿ, ನೀವು ಇಲ್ಲಿ ಬರ್ಕೋಬೇಡ, ಸೈಡಿಗೆ ಬರ್ಕೊಡ್ರಿ. ನಾ ಇಲ್ಲಿ ಜಾಗ ಇಲ್ಲ ಅಂತೇಳಿ ನಾ ಬರಾಕ್ತೀನಿ. ಓಕೆ, ಸೊ ವರ್ಕಿಂಗ್ ನೋಟ್ ಅಂತ ಬರ್ಕೊಡ್ರಿ. ವರ್ಕಿಂಗ್ ನೋಟ್, ಇಲ್ಲಿ ವರ್ಕಿಂಗ್ ನೋಟ್ ಬಹಳ ಅದಾವ. ಸ್ಯಾಕ್ರಿಫೈಸ್ ರೇಷಿಯೋ ಕಂಡು ಹಿಡಿಬೇಕು, ಇದು ಕಂಡು ಹಿಡಿಬೇಕು. ಸೊ ಹೀಗಾಗಿ ಸಾಮಾನ್ಯವಾಗಿ ನಿಮಗೆ ಪರೀಕ್ಷೆ ಒಳಗೆ ಈ ರೀತಿ ಪ್ರಶ್ನೆ ಕೇಳೋದಿಲ್ಲ. ಯಾಕಂದ್ರೆ ಇರೋದು 12 ಮಾರ್ಕ್ಸ್, ಅಷ್ಟೆಲ್ಲ ವರ್ಕಿಂಗ್ ನೋಟ್ ಕೊಟ್ರೆ ಸಮಯ ಸಾಕಾಗೋದಿಲ್ಲ. ಆದ್ರೆ ಇಲ್ಲಿ ಸಿಲೆಬಸ್ ಹೇಗಿತ್ತು ನಾವು ಅದನ್ನ ಹೇಳಲೇಬೇಕು. ಸೊ ಅದಕ್ಕಾಗಿ 1 ಅಥವಾ 2 ಪ್ರಾಬ್ಲಮ್ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ನೀವು ಜಾಸ್ತಿ ಕಾನ್ಸಂಟ್ರೇಟ್ ಅದಕ್ಕೆ ಮಾಡ್ರಿ. ಹಿಂದೆ ಏನ್ ಮಾಡಿವಲ್ಲ ಆ ಕ್ವಶನ್ಸ್ ಗಳಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ. ಓಕೆ, ಇದು ಗೊತ್ತಿರ್ಬೇಕು. ಯಾಕಂದ್ರೆ ಹೇಳಕ್ ಬರಂಗಿಲ್ಲ, ಪೇಪರ್ ಸೆಟ್ ಮಾಡ್ರು ತಲೆ ತಿರುಗು ಇರ್ತಾರ. ಯಾಕಂದ್ರೆ ಸಿಲೆಬಸ್ ಹೇಗಿತ್ತೆ ಹಾಕ ಅಂತ ಹೇಳಿ ಹಾಕೋರು ಇರ್ತಾರ. ಸೊ ಅದ್ರ ಸಲುವಾಗಿ ನೀವು ಎಲ್ಲದಕ್ಕೂ ರೆಡಿ ಇದ್ದಿರ್ಬೇಕು. ಓಕೆ, ಸೊ ಅಂದ್ರೆ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ ಅಂದ್ರೆ ವರ್ಕಿಂಗ್ ನೋಟ್ ಒಳಗೆ ಏನು? ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಬರ್ಕೊಡ್ರಿ. ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 23,000 ರೂಪಾಯಿ. ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 23,000. Therefore, total capital is equal to 23,000 into 4/1 is equal to. ಈ 4/1 ಎಲ್ಲಿಂದ ಬಂತ್ರಿ? ಈ 4/1 ಎಲ್ಲಿಂದ ಬಂತು? ಎಲ್ಲರ ಕ್ವಶನ್ ಒಳಗೆ ಕೊಟ್ಟಾನ 1/4 ಕೊಟ್ಟಾನ, ಹೌದಲ್ಲ? ಈ 4/1 ಎಲ್ಲಿಂದ ಬಂತು? ಹೆಂಗ್ ಬಂತು ಮತ್ತೆ ಅಂತ ತೋರಿಸಿ ನೋಡ್ರಿ. ಅವನ್ ಪಾಲು ಎಷ್ಟು? ಹೌದಲ್ಲ, ಅವನ್ ಪಾಲು 1/4. 1/4 ಸಲುವಾಗಿ ಅವ ಎಷ್ಟು ಬಂಡವಾಳ ಹಾಕ್ಯಾನ? 23,000 ರೂಪಾಯಿ. ಹೌದಲ್ಲ, 1/4 ಪಾಲ್ ಪಡೆಯೋ ಸಲುವಾಗಿ, 4/1 ಪಡೆಯೋ ಸಲುವಾಗಿ ಏನ ಹೇಳ 1/6 1/6 1/6 ಪಾಲ್ ಪಡೆಯೋ ಸಲುವಾಗಿ ಎಷ್ಟು ಹಾಕ್ಯಾನ ಬಂಡವಾಳ? 23,000 ರೂಪಾಯಿ. ಹಂಗಾರೆ ಟೋಟಲ್ ಶೇರ್ ಸಲುವಾಗಿ ಬಂಡವಾಳ ಎಷ್ಟಿರ್ಬೇಕು? ಹಾಗಾದ್ರೆ ಟೋಟಲ್ ಶೇರ್ ಈಸ್ಕ್ವಲ್ ಟು 1 ಅಂತ ಹೇಳಿ ನಾವು ಹಿಂಗ್ ಮಾಡಿವಿ ಕ್ವಶನ್, ಅದಲ್ಲ? ಯಾವಾಗಲೂ ಇದು ಫ್ರಾಕ್ಷನ್. 1/6 ಜಾಸ್ತಿನೋ 1 ಜಾಸ್ತಿ? 1 ಜಾಸ್ತಿ, ಹೌದಲ್ಲ? 1ರೊಳಗ 6 ಪಾಲನ ಮಾಡಿವಿ, 6 ಭಾಗಗಳನ್ನ ಮಾಡಿವಿ, ಸಮನಾದ ಭಾಗನ ಮಾಡಿ ಅದ್ರೊಳಗೆ 1 ಭಾಗ ಕೊಡ್ತಾ ಇದೀವಿ. ಹಂಗಾರೆ 1 ಜಾಸ್ತಿ, ಹೌದಲ್ಲ? ಸೊ 1/6 ಶೇರಿಗೆ 23,000 ರೂಪಾಯಿ ಬಂಡವಾಳ ತರ್ತಾ ಇದ್ದಾನ. ಹಂಗಾರೆ ಒಂದು ಫುಲ್ ಶೇರಿಗೆ ಎಷ್ಟು ಬಂಡವಾಳ ಅನ್ನೋದು ಅರ್ಥ ಆತ್ರೆ? ಈ 1/6 ಪಾಲಿಗೆ 23,000 ರೂಪಾಯಿ ಬಂಡವಾಳ ಆದ್ರೆ ಟೋಟಲ್ 1 ಶೇರಿಗೆ ಎಷ್ಟು ಬಂಡವಾಳ? ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ನೋಡ್ರಿ. 23,000ಕ್ಕೆ 23,000 ಇಂಟು 1ಕ್ಕೆ 1 ಇಂಟು ಇದು ಮೇಲ್ಗಡೆ ಬಂತು ಅಂದ್ರೆ ಏನಾಗ್ತದಪ್ಪ? ಉಲ್ಟಾ ಆಗ್ತದೆ, ಹೌದಲ್ಲ? ಸೊ ಹಂಗಾರೆ ಎಷ್ಟಾಯ್ತು? 6/1 ಲೆಕ್ಕ ಮಾಡ್ರಿ. ಎಷ್ಟಾಯ್ತು ನೋಡ್ರಿ? 23,000 ಇಂಟು 1 23,000. 23,000 ಇಂಟು 6 38,000. 1,38,000. ಅರ್ಥ ಆತ್ರ? ಏನಿದ್ರ ಅರ್ಥ? ಆ ಹೊಸ ಪಾರ್ಟ್ನರು ಭವಿಷ್ಯದೊಳಗೆ 1/6 ಶೇರ್ ಪಡೆಯೋ ಸಲುವಾಗಿ 23,000 ರೂಪಾಯಿ ಬಂಡವಾಳ ತಂದ ಅಂತಂದ್ರೆ ಒಂದು ಟೋಟಲ್ ಶೇರ್ ಸಲುವಾಗಿ ಎಷ್ಟಿರ್ಬೇಕು ಬಂಡವಾಳ? 1,38,000 rupees ಇರ್ಬೇಕು. ಸೊ ಇಟ್ ಶುಡ್ ಬಿ ದ ಟೋಟಲ್ ಕ್ಯಾಪಿಟಲ್ ಆಫ್ ದಿ ಫರ್ಮ್, ಸಂಸ್ಥೆಯ ಕ್ಯಾಪಿಟಲ್ ಆಗಿರ್ಬೇಕು. ಹಂಗಾರೆ 23 ಹೊಸ ಪಾರ್ಟ್ನರ್ ಆತು. ಈಗ ಹಳೆ ಪಾರ್ಟ್ನರ್ ಅದಾರಲ್ಲ ಯಾರು? ಮಹೇಂದ್ರ ಮತ್ತು ಸುರೇಂದ್ರ, ಅವ್ರದ್ದು ಎಷ್ಟಾಗ್ಬೇಕು? ಇದನ್ನ ಬಗ್ಗೆ ಆಧಾರವಾಗಿ ಇಟ್ಕೊಂಡಿ ನಾವು. ಇದನ್ನ ಆಧಾರವಾಗಿ ಇಟ್ಕೊಂಡು ಹೊಸ ರೇಷಿಯೋ ಪ್ರಕಾರ ಅಡ್ಜಸ್ಟ್ ಮಾಡ್ರಿ ಅಂತ ಹೇಳಕ್ತಾನ. ಸೊ ಅದಕ್ಕಾಗಿ ಮತ್ತೆ ಕೆಳಗಡೆ ಇಷ್ಟು ಬರ್ಕೊಂಡ್ರಿ. ನಾ ತೆಗಿತೀನಿ, ಜಾಗ ಇಲ್ಲ, ಅಥವಾ ಇಲ್ಲಿ ಬರಿತೀನಿ.
ಅದು ಕಂಟಿನ್ಯೂ ಮಾಡಿ ನೀವು. ಓಕೆ, ಸೊ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಎಷ್ಟಿತ್ರಪ್ಪ? 3:2:1. ಹಂಗಾರೆ ಮಹೇಂದ್ರಂದ ಎಷ್ಟು? 3/6. ಸುರೇಂದ್ರಂದ ಎಷ್ಟು? 2/6. ಹೊಸ ಪಾರ್ಟ್ನರ್ 1/6. ಹಾಗಾದ್ರೆ ಮಹೇಂದ್ರನ್ಗೆ 3/6 ಕೊಡ್ತಾ ಇದೀವಿ ನಾವು ಇನ್ನು ಮುಂದೆ ಭವಿಷ್ಯದಲ್ಲಿ ಲಾಭ. ಹಂಗಾರೆ ಬಂಡವಾಳದೊಳಗು 3/6 ಇರ್ಬೇಕು. ಟೋಟಲ್ ಬಂಡವಾಳ 1,38,000 ರೂಪಾಯಿ. ಹಂಗಾರೆ ಅದ್ರೊಳಗು ಅವನು 3/6 ಇರ್ಬೇಕು ಬಂಡವಾಳ, ಅಂದ್ರೆ ಅರ್ಧ ಇರಬೇಕು. ಸೊ ಅದನ್ನ ಕಂಡು ಸೊ ದೇರ್ ಫೋರ್ ಮಹೇಂದ್ರಾಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 1,38,000 ಇಂಟು 3/6. ಎಷ್ಟು ಬಂತು ನೋಡ್ರಿ? ಎಷ್ಟು? 69,000. ಅದ್ರ ಎಷ್ಟೈತೆ ಒಂದು ಆಕ್ಚುಲ್? 76,500. ಜಾಸ್ತಿ ಐತು ಕಡಿಮೆ ಐತಿ? ಜಾಸ್ತಿ ಐತಿ. ಹಂಗಾರ ಅವನ ಕಡೆ ದುಡ್ಡು ತಗೋಬೇಕು, ಅವ್ನ ದುಡ್ಡು ವಾಪಸ್ ಕೊಡ್ಬೇಕು. ಅವನಿಗೆ ದುಡ್ಡು ನಾವು ಏನ್ ಮಾಡ್ಬೇಕು? ವಾಪಸ್ ಕೊಡ್ಬೇಕು. ಓಕೆ, ಸೊ ಅದಕ್ಕೆ ನಾವು ಅವನಿಗೆ ದುಡ್ಡನ್ನ ವಾಪಸ್ ಕೊಡ್ತೀವಿ. ಇದು ಎಂ ಮಾತು. ಈಗ ಸುರೇಂದ್ರ ಅವನ್ ನೋಡ್ರಿ 1,38,000 ಇಂಟು ಎಷ್ಟು? 2/6 ಅಂದ್ರೆ ಎಷ್ಟಾಗ್ತದೆ ನೋಡ್ರಿ? 46,000 ರೂಪಾಯಿ. ಅವನದು ಬಂಡವಾಳ ಹೊಸ ಅಗ್ರಿಮೆಂಟ್ ಪ್ರಕಾರ ಅವನು ಬಂಡವಾಳ 46,000 ರೂಪಾಯಿ ಇರಬೇಕು. ಎಷ್ಟೈತ್ರಿ? 39,500 ರೂಪಾಯಿ ಐತಿ. ಹಾಗಾದ್ರೆ ಅವನ್ ತರಬೇಕು ಅಥವಾ ಅವ್ನ್ ನಾವು ಕೊಡ್ಬೇಕು? ಅವನ್ ತರಬೇಕು. ಎಷ್ಟು ತರಬೇಕು? 6,500 ರೂಪಾಯಿ ಕ್ಯಾಶ್ ತರಬೇಕು. ಅರ್ಥ ಆತ್ರೆ? ಸೊ ಇದನ್ನ ನಾವು ಕ್ಯಾಶ್ ಒಳಗೆ ಅಡ್ಜಸ್ಟ್ ಮಾಡ್ಬೇಕು. ಯಾಕಂದ್ರೆ ಕ್ವಶನ್ ಒಳಗೆ ಹೇಳೋಣ, ವಾಪಸ್ ಕೊಡದಿದ್ರೆ ಕ್ಯಾಶ್ ವಾಪಸ್ ಕೊಡ್ರಿ, ತಗೊಳ್ದಿದ್ರೆ ಕ್ಯಾಶ್ ಒಳಗೆ ತಗೊಳ್ರಿ ಅಂತ. ಇನ್ನೊಮ್ಮೆ ಹೇಳ್ತೀನಿ, ಬರ್ಕೊಂಡ್ರೆ ನೋಡ್ರಿ. ಇದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಹೊಸ ಪಾಲುದಾರ ಏನು ಬಂಡವಾಳವನ್ನು ತಂದಿರ್ತಾನಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಸಂಸ್ಥೆಯ ಟೋಟಲ್ ಬಂಡವಾಳವನ್ನು ಕಂಡುಹಿಡಿತೀವಿ. ಸೊ ಇಲ್ಲಿ ಕಂಡು ಹಿಡಿದೇವ್ ನೋಡ್ರಿ. ಹೊಸ ಪಾರ್ಟ್ನರ್ 23,000 ರೂಪಾಯಿ ತಂದಾನ, ಅವನ್ ಪಾಲು 1/6. 1/6 ಸಲುವಾಗಿ ರಕ್ಷಿತ 1/6 ಸಲುವಾಗಿ 23,000 ರೂಪಾಯಿ ಬಂಡವಾಳ ತಂದಾನ. ಹಂಗಾರೆ ಒಂದು ಟೋಟಲ್ ಶೇರಿಗೆ ಎಷ್ಟು ಬಂತು? 1,38,000 ಬಂತು. ಇದನ್ನ ಹಳೆ ಪಾರ್ಟ್ನರ್ಸಿಗೆ ಹೊಸ ರೇಷಿಯೋ ಪ್ರಕಾರ ಹಂಚ್ತೀವಿ. ಹಂಗಾರೆ ಹೊಸ ರೇಷಿಯೋ ಏನೈತಿ? 3:2:1 ಐತಿ. ಅದ್ರೊಳಗ ಎಮ್ಮಂದು ಅಥವಾ ಮಹೇಂದ್ರಂದು 3/6, ಸುರೇಂದ್ರಂದು 2/6. ಸೊ ದೇರ್ ಫೋರ್ ಮಹೇಂದ್ರಾಸ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು 1,38,000 ಇಂಟು 3/6 ಅಂದ್ರೆ 69,000 ಬಂತು. ಆದ್ರೆ ಅವನ್ ಇರೋದು ಎಷ್ಟೈತಿ? 76,500 ಐತಿ. ಹಾಗಾದ್ರೆ ಅವನ್ಗೆ ನಾವೇನ್ ಮಾಡ್ತೀವಿ? 7,500 ರೂಪಾಯಿ ಕ್ಯಾಶ್ ಅನ್ನ ವಾಪಸ್ ಕೊಡ್ತೀವಿ. 7,500 ರೂಪಾಯಿ ಕ್ಯಾಶ್ ಅನ್ನ ವಾಪಸ್ ಕೊಡ್ತೀವಿ. ಅದೇ ತರ ಸುರೇಂದ್ರಂದು 1,38,000 ಇಂಟು 2/6 ಅಂತಂದ್ರೆ 46,000 ಆಯ್ತು. ಅವ್ನ ಬಂಡವಾಳ ಎಷ್ಟಿರ್ಬೇಕು? 46,000 ಇರ್ಬೇಕು. ಆದ್ರೆ ಎಷ್ಟೈತೆ? ಒಂದು 39,500 ಐತಿ. ಸೊ ಹಾಗಾದ್ರೆ ಅವನ ಕಡೆಯಿಂದ 6,500 ಕ್ಯಾಶ್ ತಗೊಂತೀವಿ. ಸೊ ಇದನ್ನ ಈಗ ನಾವಿಲ್ಲಿ ತೋರಿಸ್ಬೇಕು. ಆದ್ರೆ ಸೊ ಇಷ್ಟೆಲ್ಲ ಬರ್ಕೊಂಡ್ರಿ. ಈಗ ನಾನು ಇದನ್ನ ತೆಗಿತೀನಿ. ನೀವು ತೆಗಿಬೇಡ್ರಿ ಮತ್ತೆ. ಲೆಕ್ಕ ಏನು ಮುಗ್ದಿಲ್ಲ ಹೌದಲ್ಲ? ಸೊ ನಾವಾಗಲೇ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆದ್ ಬಿಡ್ಬೇಕು. ಇದಕ್ಕೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇದನ್ನ ಮತ್ತೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟೆಷ್ಟೈತಿ ಹೇಳ್ರಿ? 76,500, 39,500, 23,000. ಹೊಸ ಇದು ಟೋಟಲ್ ಕ್ಯಾಪಿಟಲ್ ಅನ್ನ ಹೊಸ ಪಾರ್ಟ್ನರ್ಗೆ ನಾವು ಹಂಚಿಲ್ಲ. ಯಾಕಂದ್ರೆ ಅದ ಆಧಾರವಾಗಿ ಇಟ್ಕೊಂಡು ಟೋಟಲ್ ಕ್ಯಾಪಿಟಲ್ ಅನ್ನು ಕಂಡು ಹಿಡಿದೀವಿ.
ಸೊ ಹೀಗಾಗಿ ಅದನ್ನ ಮತ್ತೆ ಹಂಚುವಂತ ಅವಶ್ಯಕತೆ ಇಲ್ಲ, ಅಷ್ಟೇ ಬರ್ತಿತ್ತು. 1,38,000 1/6 ಮಾಡಿದ್ರೆ ನೀವು 23,000 ಬರ್ತಿತ್ತು. ಸೊ ಹೀಗೆ ಅದನ್ನ ಮಾಡಿಲ್ಲ ನಾನು. ಓಕೆ, ಆದ್ರೆ ಇಷ್ಟು ಬ್ಯಾಲೆನ್ಸ್ ಐತಿ. ಆದ್ರೆ ಬ್ಯಾಲೆನ್ಸ್ ಎಷ್ಟು ಇರ್ಬೇಕು ಅಂತ ನಾವು ವರ್ಕಿಂಗ್ ನೋಟ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಲ್ಲ? ಸೊ ಅದು ಕ್ಲೋಸಿಂಗ್ ಕ್ಯಾಪಿಟಲ್. ಅದೇ ಕ್ಲೋಸಿಂಗ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ವರ್ಕಿಂಗ್ ನೋಟ್ ಒಳಗೆ, ಅದೇ ಕ್ಲೋಸಿಂಗ್ ಕ್ಯಾಪಿಟಲ್ ಅಷ್ಟಿರ್ಬೇಕು. ಹಾಗಾದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ ನಾವು ಹೆಂಗ್ ಬರಿತೀವಿ? ಇಲ್ಲಿ ಸ್ವಲ್ಪ ಜಾಗ ಬಿಡಬೇಕು, ಒಂದು ಲೈನ್ ಅಥವಾ 2 ಲೈನ್ ಬಿಟ್ಟು, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಮಹೇಂದ್ರಂದು ಎಷ್ಟು ಇರ್ಬೇಕಂತ ನೋಡಿದ್ವಿ ನಾವು, 69,000. ಸುರೇಂದ್ರಂದು 46,000. ಆಮೇಲೆ ಚಂದ್ರದು 23,000. ಅತ್ರೆ ಇನ್ನು ಟೋಟಲ್ ಮಾಡ್ರಿ. ಟೋಟಲ್ ಮಾಡಿದ್ರೆ ಯಾವುದು ಫಸ್ಟ್ ಮಹೇಂದ್ರನ್ ತೋಳನ್. ಯಾವ ಸೈಡ್ ಜಾಸ್ತಿ ಆಯ್ತ್ರಪ್ಪ? ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್? ಕ್ರೆಡಿಟ್ ಸೈಡ್. ಹಂಗಾರೆ ಅದನ್ನ ಟೋಟಲ್ ಎರಡು ಕಡೆ ಬರ್ರಿ. 76,500. 76,500. ಡಿಫ್ರೆನ್ಸ್ ಎಷ್ಟು ಬಂತು? ಇದನ್ನ ಏನ್ ಮಾಡ್ತೀವಿ ನಾವು? ಅವನಿಗೆ ವಾಪಸ್ ಕೊಡ್ತೀವಿ, ಹೌದಲ್ಲ? ಆಕ್ಚುಲಿ ಅವನು 69,000 ಇರಬೇಕು. ಎಷ್ಟೈತಿ? 76,500 ಐತಿ. ಸೊ ಅದಕ್ಕಾಗಿ 7,500 ರೂಪಾಯಿ ವಾಪಸ್ ಕೊಡ್ತೀವಿ. ಕ್ಯಾಶ್ ಅನ್ನು ವಾಪಸ್ ಕೊಟ್ರೆ ಅವ ರಿಸೀವರ್ ಆದ ಗಿವರ್ ಆದ? ರಿಸೀವರ್ ಆದ. ಹಂಗಾರೆ ಅವನ ಅಕೌಂಟ್ ಏನ್ ಮಾಡ್ಬೇಕು? ಕ್ಯಾಶ್ ಹೋತ ಬಂತು, ಹೋತು. ಕ್ಯಾಶ್ ಅಕೌಂಟ್ ಏನ್ ಮಾಡ್ಬೇಕು? ಹಂಗಾರೆ ಜರ್ನಲ್ ಎಂಟ್ರಿ ಏನಾಯ್ತು? ಮಹೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್, ಹೌದಲ್ಲ? ಸೊ ದೇರ್ ಫೋರ್ ಮಹೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಒಳಗೆ ರಿಫಂಡ್ ಅಂತ ಬರ್ಕೊಡ್ರಿ. ಅವ್ನಿಗೆ ರಿಫಂಡ್ ಮಾಡಿದ್ವಿ 7,500 ರೂಪಾಯಿ ಜಾಸ್ತಿ ತಗೊಳಪ್ಪ ಅಂತ ಹೇಳಿ ಕೊಟ್ಟು ಕಳಿಸಿದ್ವಿ. ಅತ್ರ ಇನ್ನ ಯಾರಿಗೆ ಬರಾನ? ಸುರೇಂದ್ರ. ಸುರೇಂದ್ರ ಯಾವ ಸೈಡ್ ಜಾಸ್ತಿ ಐತಿ ನೋಡ್ರಿ? ಕ್ರೆಡಿಟ್ ಸೈಡ್ ಜಾಸ್ತಿ ಐತಿ. 46,000. 46,000 ಅತ್ರ ಡಿಫ್ರೆನ್ಸ್ ಎಷ್ಟು ಬಂತು? 6,500. ಇದು ಅವ್ನು ಕೊಡಾಕತ್ತೀವಿ ಅಥವಾ ಅವ್ನ ಕಡೆಯಿಂದ ತಗೊಳಕತ್ತೀವಿ? ತಗೊಳಕತ್ತೀವಿ. ಯಾಕಂದ್ರೆ ಅವ್ನು 46 ಇರ್ಬೇಕು. ಎಷ್ಟೈತಿ? 39,500 ಕಡಿಮೆ ಐತಿ, ಡೆಫಿಸಿಟ್ ಐತಿ. ಸೊ ಅದಕ್ಕಾಗಿ ಅವನ ಕಡೆಯಿಂದ 6,500 ತಗೊಳಕತ್ತೀವಿ. ಹಂಗಾರೆ 6,500 ತಗೊಂಡ್ವಿ ಅಂತಂದ್ರೆ 6,500 ತಗೊಂಡ್ವಿ ಅಂತಂದ್ರೆ ಜರ್ನಲ್ ಎಂಟ್ರಿ ಏನಾಯ್ತು? ಇಫ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸುರೇಂದ್ರ, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸಿನೆಸ್, ಕ್ಯಾಶ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಸುರೇಂದ್ರ ಗಿವರ್ ಆದ, ಸುರೇಂದ್ರ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಸೊ ದೇರ್ ಫೋರ್ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ನಾವು ಓಪನ್ ಮಾಡಿವಿ ಇಲ್ಲ, ಯಾಕಂದ್ರೆ ಕ್ವಶನ್ ಒಳಗೆ ಕೇಳಿಲ್ಲ. ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡ್ತೀವಿ ನಾವು ಕ್ಯಾಶ್ ಅಕೌಂಟ್ ಒಳಗೆ. ಇನ್ನು ಯಾವ ಅಕೌಂಟ್ ಕ್ರೆಡಿಟ್ ಮಾಡಬೇಕು? ಸುರೇಂದ್ರನ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಬಾಯ್ ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಒಳಗೆ ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ಡ್ ಇನ್ನು ಹೊಸ ಪಾರ್ಟ್ನರ್ ಎರಡು ಸೈಡ್ ಸೇಮ್ ಹೌದಲ್ಲ? ಸೊ ಇಲ್ಲಿ ಯಾವ ಮತ್ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ, ಇದು ಡಿಫ್ರೆನ್ಸ್ ಬರೋದಿಲ್ಲ. 23,000 ರೂಪಾಯಿ, 23,000 ರೂಪಾಯಿ. ಅರ್ಥ ಆತ್ರೆ? ಏನಾದ್ರೆ ಡೌಟ್ ಇದ್ರೆ ಕೇಳ್ರಿ, ಇಲ್ಲ ಅಂದ್ರೆ ವಿಡಿಯೋ ನೋಡ್ರಿ. ಈಗ ಕೇಳ್ರಿ ಏನಾದ್ರು ಡೌಟ್ಸ್ ಇದ್ರೆ. ಇದು ಕ್ಲಿಯರ್ ಆಯ್ತು? ಸೊ ಅಕಸ್ಮಾತ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಮೇಲೆ ಕ್ವಶನ್ ಕೇಳ್ದ ಅಂದ್ರೆ ಇದಕ್ಕೆ ಜಾಸ್ತಿ ಮಾರ್ಕ್ಸ್ ಇಡ್ತಾನ, ಅದಕ್ಕೆ 3 ಇಡಬಹುದು. ಆಮೇಲೆ ಇದಕ್ಕೆ 6 ಇಟ್ಟ ಅಂದ್ರೆ 9 ಆಯ್ತು. ಇನ್ನು 3 ಬ್ಯಾಲೆನ್ಸ್ ಶೀಟಿಗೆ ಇಡ್ಬೋದು ಇದು, ಅಥವಾ ಇದಕ್ಕೆ 5 ಇಡಬಹುದು. 3 1 5 8, 8 1 4 ಬ್ಯಾಲೆನ್ಸ್ ಶೀಟಿಗೆ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಏನು ಡೌಟ್ಸ್ ಇಲ್ಲ. ಈಗ ನಾವು ಬ್ಯಾಲೆನ್ಸ್ ಶೀಟಿಗೆ ಬರೋಣ. ಸೊ ಬ್ಯಾಲೆನ್ಸ್ ಶೀಟಿಗೆ ಬರ್ಬೇಕಾದ್ರೆ ಮತ್ ನಾವು ಚೇಂಜ್ ಮಾಡ್ಬೇಕಾದ್ರೆ
ಸೊ ಬ್ಯಾಲೆನ್ಸ್ ಶೀಟ್ ತಯಾರಿಸಬೇಕಾದ್ರೆ ಏನೇನ್ ನೋಡ್ಬೇಕಂತ ಹೇಳಿದ್ ನಾನು. ಬ್ಯಾಲೆನ್ಸ್ ಶೀಟ್ ತಯಾರಿಸುವಾಗ ನಾವು ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ಬೇಕು, ಹೌದಲ್ಲ. ಪ್ಲಸ್ ಏನೇನ್ ಚೇಂಜಸ್ ಆಗ್ಯಾವ ಅವೆಲ್ಲ ನೋಡ್ಬೇಕು. ಹಳೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ, ಫಸ್ಟ್ ಏನ್ ಕೊಟ್ಟಾನ್ರಿ? ಕ್ಯಾಶ್ ಎಲ್ಲಿ ಕೊಟ್ಟಾನ್ರಿ? ಕೊಟ್ಟಾನ? ಎಲ್ಲಿ ಕೊಟ್ಟಾನ? ಬರೀ ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಾನ. ಮತ್ ಕ್ಯಾಶ್ ಕೊಟ್ಟಾನ? ಇಲ್ಲ. ಕ್ಯಾಶ್ ಎಟ್ ಬ್ಯಾಂಕ್ ಅಂದ್ರೆ ಏನು? ಬ್ಯಾಂಕ್ ಒಳಗೆ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲ, ಹೌದಲ್ಲ. ಸೊ ಬ್ಯಾಂಕ್ ಒಳಗೆ ಕ್ಯಾಶ್. ಸೊ ಅವಾಗ ನಾವು ಬ್ಯಾಂಕ್ ತಗೋಬೇಕು ಎಲ್ಲಾ ಕಡೆ. ನೀವೇನಂದ್ರಿ? ಕ್ಯಾಶು ಕೊಟ್ಟಾನ ಬ್ಯಾಂಕು ಕೊಟ್ಟಾನ ಅಂದ್ರಿ. ಕ್ಯಾಶು ಕೊಟ್ಟಾನ ಬ್ಯಾಂಕ್, ಕ್ಯಾಶು ಮತ್ತು ಬ್ಯಾಂಕ್ ಎರಡೂ ಕೊಟ್ರೆ ಕ್ಯಾಶ್ ಎರ್ ತಗೊಳ್ರಿ, ಬ್ಯಾಂಕ್ ಎರ್ ತಗೊಳ್ರಿ. ಇಲ್ಲಿ ಕ್ಯಾಶು ಬ್ಯಾಂಕ್ ಎರಡೂ ಕೊಟ್ಟಿಲ್ಲ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಹೇಳಾನ. ಕ್ಯಾಶ್ ಎಟ್ ಬ್ಯಾಂಕ್ ಬೇರೆ, ಕ್ಯಾಶ್ ಇನ್ ಹ್ಯಾಂಡ್ ಬೇರೆ. ತಿಳಿತ್ರೆ? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಎರಡೂ ಕೊಟ್ರೆ ಎರಡೂ ಕೊಟ್ಟಾನ ಅಂತೇಳಿ. ಇದು ಒಂದೇ ಕೊಟ್ಟಾನ, ಏನು? ಕ್ಯಾಶ್ ಎಟ್ ಬ್ಯಾಂಕ್. ಸೊ ಹೀಗಾಗಿ ಎಲ್ಲೆಲ್ಲಿ ನೀವು ಕ್ಯಾಶ್ ಬರಿತಿರಲ್ಲ ಅಲ್ಲೆಲ್ಲ ಏನ್ ಮಾಡ್ಬೇಕು? ಬ್ಯಾಂಕ್ ಮಾಡ್ಬೇಕು. ಹಾಗಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಎಲ್ಲಿ ಕ್ಯಾಶ್ ಬರ್ದಿರಲ್ಲ ಅವೆಲ್ಲ ಬ್ಯಾಂಕ್ ಆಗ್ಬೇಕು. ಇದು ಸಹ ಏನಾಗ್ಬೇಕು? ಬ್ಯಾಂಕ್ ಆಗ್ಬೇಕು. ಓಕೆ. ಸೊ ಅದಕ್ಕೆ ಬೆಸ್ಟ್ ಈ ಬೆಸ್ಟ್ ನಾವೇನ್ ಮಾಡೋಣಪ್ಪ ಅಂದ್ರೆ, ಕ್ವಶನ್ ಒಳಗೆ ಕ್ಯಾಶ್ ಎಟ್ ಬ್ಯಾಂಕ್ ಮಾಡಲ್ಲ, ಅದನ್ನ ಕಾಟ್ ಹಾಕಿ ಎಟ್ ಬ್ಯಾಂಕ್ ಕಾಟ್ ಹಾಕ್ಬಿಡ್ರಿ, ಬರೀ ಕ್ಯಾಶ್ ಅಂತ ಮಾಡ್ರಿ. ಏನ್ ಬೇಕಂತ ಮಾಡ್ಕೋಬಹುದು ನಮ್ ಕಾಯಾಗ. ಕ್ವಶನ್ ಪೇಪರ್ನ ಹಂಗೆ ಮಾಡಿ ಮತ್ತೆ ನೋಡ. ಕ್ವಶನ್ ಪೇಪರ್ನಾಗ ಹಂಗ ಮಾಡಕ್ ಬರಂಗಿಲ್ಲ ರಾಜು. ಏನಪ್ಪಾ? ಅಲ್ಲಿ ಚೇಂಜ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಮತ್ತೆ ನೀವು ಎಲ್ಲ ಚೇಂಜ್ ಮಾಡ್ಬೇಕು ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಕ್ವಶನ್ ಒಳಗೆ ಕ್ಯಾಶ್ ಎಟ್ ಬ್ಯಾಂಕ್ ಐತಲ್ಲ ಅದನ್ನ ಚೇಂಜ್ ಮಾಡಿ ಕ್ಯಾಶ್ ಅಂತ ಮಾಡ್ರಿ. ಸೊ ಅದಕ್ಕಾಗಿ ಹುಡುಗರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಪರೀಕ್ಷೆಗಳು ನಾವು ನೋಡ್ತೇವಲ್ಲ, ಕ್ಯಾಶ್ ಬಾರ್ ಬ್ಯಾಂಕ್ ಅಂತ ಬರ್ದ್ ಬಿಡ್ತಾರೆ. ಎರಡು ಕನ್ಫ್ಯೂಷನ್ ಬೇಡ ಅಂತೇಳಿ, ಎದ್ರಾಗ ಸೇರಿಸ್ಕೊಳ್ಳಿ ಅಂತೇಳಿ ನಾವು ವ್ಯಾಲ್ಯೂಟರ್ಸ್. ಓಕೆ. ಆದ್ರೆ ಇನ್ನು ಬ್ಯಾಲೆನ್ಸ್ ಶೀಟಿಗೆ ಬರೋಣ. ಫಸ್ಟ್ ಏನ್ರಿ? ಸ್ಟಾಕ್ ಚೇಂಜ್ ಆಗಿತ್ರಿ? ಇಲ್ಲ. ಹಂಗಾರೆ ಎಷ್ಟೈತಿ ನೋಡ್ರಿ ಅಮೌಂಟ್? 39,000 ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಏನ್ರಿ? ಡೆಟಾರ್ಸ್ ಚೇಂಜ್ ಆಗಿತ್ತೆ. ಹಂಗಾರೆ ಇನ್ನರ್ ಕಾಲಮ್ ಬರೀರಿ, 32,000 ರೂಪಾಯಿ. ಲೆಸ್ PDD. ಮೊದ್ಲು PDD ಎಷ್ಟಿತ್ತು? 1,000 ರೂಪಾಯಿ. ಈಗ ಎಷ್ಟು ಮಾಡ್ಯಾರ? 3,200 ರೂಪಾಯಿ ಮಾಡ್ಯಾರ. ಇಲ್ಲಿ ನೋಡ್ರಿ, 3,200 ರೂಪಾಯಿ, 3,200 ರೂಪಾಯಿ ಮಾಡ್ಯಾರ, ಹೌದಲ್ಲ. ಸೊ ಜಾಸ್ತಿ ಮಾಡಿದ್ದಾರೆ. ಸೊ ಹಂಗಾರೆ ಯಾವ್ದು ತಗೋಬೇಕು ನಾವು? 1,000 ರೂಪಾಯಿ ಲೆಸ್ ಮಾಡ್ಬೇಕು ಅಥವಾ 3,200 ರೂಪಾಯಿ ಲೆಸ್ ಮಾಡ್ಬೇಕು? ಹೊಸೋದ್ ತಗೋಬೇಕು, ಹೌದಲ್ಲ. ಸೊ ಹೊಸೋದು 3,200. ಎಷ್ಟು ಉಳಿತು ನೋಡ್ರಿ? 28,800. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಚೇಂಜ್ ಆಗಿತ್ತೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಚೇಂಜ್ ಆಗಿಲ್ಲ. ಹಾಗಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟೈತಿ? 40,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000. ನೆಕ್ಸ್ಟ್ ಮಷಿನರಿ ಚೇಂಜ್ ಆಗಿತ್ತೆ? ಹಂಗಾರೆ ಇನ್ನರ್ ಕಾಲಮ್ ಬರೀರಿ. ಸೊ ಮಷಿನರಿ 36,000. ಇನ್ಕ್ರೀಸ್ ಆಗಿತ್ತು ಡಿಕ್ರೀಸ್ ಆಗಿತ್ತು? ಇನ್ಕ್ರೀಸ್ ಆಗಿತ್ತು, ಡಿಕ್ರೀಸ್ ಆಗಿತ್ತು. ಮಷಿನರಿ ಎಷ್ಟು? 3,800. ಲೆಸ್ ಮಾಡ್ರಿ, ಲೆಸ್ ಡಿಕ್ರೀಸ್ 3,800. ಎಷ್ಟಾಯ್ತು ನೋಡ್ರಿ? 32,200. ಕರೆಕ್ಟ್? ಆಮೇಲೆ ನೆಕ್ಸ್ಟ್ ಮಷಿನರಿ ಆದ ನಂತರ ಮೋಟರ್ ಕಾರ್ ಚೇಂಜ್ ಆಗಿತ್ತು, ಹೌದಲ್ಲ. ಮೋಟರ್ ಕಾರ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ? 8,000. ಲೆಸ್ ಆಗಿತ್ತು ಎಡ್ ಆಗೈತಿ? ಲೆಸ್ ಡಿಕ್ರೀಸ್ ಎಷ್ಟು? 1,600. ಹಂಗಾರೆ 7,000 ಅಲ್ಲ, ಎಷ್ಟು? 6,400. ನೆಕ್ಸ್ಟ್ ಹೇಳಿ ಇನ್ನೂ ಸಲ. ಇದು ಇನ್ನೊಂದು 0. ಸೊ 6,400 ಮೋಟರ್ ಕಾರ್ ಆತ್ರೆ. ಇನ್ನ ಕ್ಯಾಶ್ ಎಟ್ ಬ್ಯಾಂಕ್. ಕ್ಯಾಶ್ ಎಷ್ಟೇ ಮಾಡಿರಲ್ಲ ನಿಮಗೆ? ಭಾರಿ ಜಾಣರ ಆಗ್ಬಿಟ್ರಿ ನನ್ಕಿಂತ ನೀವು. ಕ್ಯಾಶ್. ಈಗ ಕ್ಯಾಶ್ ಏನ್ ಮಾಡ್ಬೇಕಪ್ಪ? ಭಾರಿ ಕೇರ್ಫುಲ್ ಇರ್ಬೇಕು. ಈ ಬ್ರಾಕೆಟ್ ಒಳಗೆ ಎಷ್ಟಿತ್ತು ನೋಡ್ರಿ? ಮೊದ್ಲು ಎಷ್ಟಿತ್ತು? 14,000 ರೂಪಾಯಿ ಬ್ಯಾಲೆನ್ಸ್ ಇತ್ತು ಆದ್ರೆ, ಪ್ಲಸ್ ಹೊಸ ಪಾರ್ಟ್ನರ್ ಎಷ್ಟು ತಂದ? 26,000 ರೂಪಾಯಿ ತಂದ ಕ್ಯಾಶ್. ಪ್ಲಸ್ ಮತ್ತೊಬ್ಬ ತಂದಾನ, ಯಾರು?
ಮತ್ತೊಬ್ಬ ತಂದ ಹಳೆ ಪಾರ್ಟ್ನರ್ ತಂದಾನ ನೋಡ್ರಿ. ಅಲ್ಲೈತ್ ನೋಡ್ರಿ, ಯಾರು? ಸುರೇಂದ್ರ ತಂದಾನ. ಎಷ್ಟ್ ತಂದಾನ? 6,500 ರೂಪಾಯಿ ತಂದಾನ. ಸೊ 6,500 ರೂಪಾಯಿ ಎಷ್ಟಾತ್ ನೋಡ್ರಿ? 46,500. ಮತ್ತೇನಾರ ಹೊರಗೆ ಹೋಗ್ತೀನಿ ನೋಡ್ರಿ ಕ್ಯಾಶ್. ಎಷ್ಟು ಹೋತು? 7,500. ಯಾರು ಕೊಟ್ವಿ ಅರುಣ? 7,500 ರೂಪಾಯಿ ಯಾರು ಕೊಟ್ವಿ? ಯಾರಿಗೆ? ಮಹೇಂದ್ರನ್ ಕೊಟ್ವಿ. ಲಕ್ಷ ಈ ಕಡೆ ಇರ್ಬೇಕು. ಹಾ, ಸೊ ಮಹೇಂದ್ರನ್ಗೆ 7,500 ರೂಪಾಯಿ ಕ್ಯಾಶ್ ಕೊಟ್ವಿ. ಈಗ ಲೆಕ್ಕ ಮಾಡ್ರಿ, ಎಷ್ಟು ಉಳಿತಂಗ್ರೆ? 39,000 ಅಷ್ಟೇ. 7,500 ಅನ್ನಕ್ತಿರ್ಲಿ ನೀವು. ಅದ ಇದೆಷ್ಟು? 46,000 46,500 ಆಗ್ತೈತ್ರಿ ಇದು. 46,500 ಒಳಗೆ 7,500 ಹೋದ್ರೆ ಎಷ್ಟು ಉಳಿತ್ರಿ? 39,000. ಕರೆಕ್ಟ? 39,000. 38 39,000. ಎಸ್. ಮತ್ತೇನಾದ್ರು ಹೊಸ ಅಸೆಟ್ ಅದಾವ ನೋಡ್ರಿ. ಐತಿ ಒಂದ್. ಯಾವ್ದು ಹೇಳ್ರಿ ನೋಡ? ಪ್ರಿಪೇಡ್ ರೆಂಟ್. ಇಲ್ಲಿ ನಂಗೆ ಜಾಗ ಇಲ್ಲ, ನಾ ಇಲ್ಲಿ ಬರೀತೀನ, ನೀವು ತಲೆ ಮ್ಯಾಗ ಬರ್ಕೊಡ್ರಿ. ಪ್ರಿಪೇಡ್ ರೆಂಟ್ ₹600. ನಿಮ್ಗ ಜಾಗ ಐತಿ, ಬರ್ಕೊಡ್ರಿ ಕೆಳಗಡೆ. ನನ್ ಜಾಗ ಇಲ್ಲ ಅಂತೇಳಿ ನಾ ಮ್ಯಾಲೆ ಸೇರ್ಸೀನಿ. ಪ್ರಿಪೇಡ್ ರೆಂಟ್ 600 ರೂಪಾಯಿ ಆತ್ರೆ. ಇನ್ನ ಲ್ಯಾಬಿಲಿಟೀಸ್ ಸೈಡ್ ಕ್ರೆಡಿಟಾರ್ಸ್ ಚೇಂಜ್ ಆಗೈತೇನ್ರಿ? ಕ್ರೆಡಿಟಾರ್ಸ್ ಯಾವಾಗಲೂ ಚೇಂಜ್ ಆಗೋದಿಲ್ಲ. ಸಾಮಾನ್ಯವಾಗಿ 40,000. ಬ್ಯಾಂಕ್ ಲೋನ್ ಚೇಂಜ್ ಆಗೈತಿ? ಬ್ಯಾಂಕ್ ಲೋನ್ ಚೇಂಜ್ ಆಗಿಲ್ಲ, 8,000 ರೂಪಾಯಿ. ಏನಾದ್ರೂ ಹೊಸ ಜವಾಬ್ದಾರಿ ಅದಾವ? ಯಾವ ಹೊಸ ಜವಾಬ್ದಾರಿ ಇಲ್ಲ. ಡೈರೆಕ್ಟ್ ಆಗಿ ಕ್ಯಾಪಿಟಲ್. ಯಾರ್ಯಾರು? ಮಹೇಂದ್ರ, ಸುರೇಂದ್ರ ಮತ್ತು ಚಂದ್ರ. ಮಹೇಂದ್ರಂದು 69,000 ಹೌದಲ್ರಿ? ಆಮೇಲೆ ಸುರೇಂದ್ರಂದು 46,000. ಆಮೇಲೆ ಚಂದ್ರದು 23,000. ಈಗ ಎರಡೂ ಸೈಡು ಟೋಟಲ್ ಮಾಡಿ ಹೇಳ್ರಿ. 1,86,000. 1,86,000.